ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಮೊಟ್ಟೆ ರೇಟ್ ಜಾಸ್ತಿ ಆಗಿರೋದ್ರಿಂದಾಗಿ ಶಿಕ್ಷಕರು ಈಗ ಕಂಗಾಲಾಗಿದ್ದಾರೆ. ಅವರು ತಮ್ಮ ಅಳಲನ್ನು ತೋಡಿಕೊಳ್ತಾ ಇರುವಂಥದ್ದು. ಈಗ 8 ರೂಪಾಯಿ ಒಂದು ಮೊಟ್ಟೆಗೆ ರೇಟ್ ಇರೋದ್ರಿಂದಾಗಿ ಸರ್ಕಾರ ಘೋಷಣೆ ಮಾಡಿದ್ದು 6 ರೂಪಾಯಿ. ಸೊ ಹಂಗಾಗಿ ಹೆಚ್ಚುವರಿಯಾಗಿ 2 ರೂಪಾಯಿ ನಮಗೆ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋದು ಅವರ ವಾದ. ಅಂದರೆ 1 ದಿನ 2 ದಿನ ಅಂದರೆ ಆಗಬಹುದು, ಬಟ್ ನೀವು ಪ್ರತಿದಿನ ಅದೇ ರೊಟೀನ್ ಆದರೆ ನಾವು ಎಲ್ಲಿಂದ ತರಬೇಕು ಅನ್ನುವಂಥ ಅವರ ಸಮಸ್ಯೆ. ಸೊ ಈ ರೀತಿ ರೇಟ್ ಜಾಸ್ತಿ ಆದರೂ ಕೂಡ ಇದು ಸರ್ಕಾರದ ಗಮನಕ್ಕೆ ಇಲ್ವಾ, ಶಿಕ್ಷಣ ಇಲಾಖೆಗೆ ಗಮನಕ್ಕೆ ಬಂದಿಲ್ವಾ, ಅಥವಾ ಒಂದು ವೇಳೆ ಈ ರೀತಿಯಾಗಿ ಮೊಟ್ಟೆ ರೇಟ್ ಜಾಸ್ತಿ ಆದಮೇಲೆ ಒಂದು ವೇಳೆ ಮಕ್ಕಳಿಗೆ ಕೊಡೋದಕ್ಕೇನಾದರೂ ಕಮ್ಮಿ ಆದರೆ ಮಕ್ಕಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಅದರ ಜೊತೆಗೆ ಪರ್ಯಾಯ ವ್ಯವಸ್ಥೆ ಏನಾದರೂ ಇದೆಯಾ ಅನ್ನುವಂಥ ಚರ್ಚೆ ಈಗ. ಅಂದರೆ ಈ ಮೊಟ್ಟೆಯ ಬದಲಾಗಿ ಪರ್ಯಾಯ ವ್ಯವಸ್ಥೆ ಅಂದರೆ ಪ್ರೋಟೀನ್ ವಿಚಾರ ಅಂತ ಬಂದಾಗ ಏನಾದರೂ ವ್ಯವಸ್ಥೆ ಮಾಡಬಹುದಾ, ಅಥವಾ ಹೆಚ್ಚುವರಿಯಾಗಿ ಮೊಟ್ಟೆ ರೇಟ್ ಜಾಸ್ತಿ ಆದರೂ ಕೂಡ ಸರ್ಕಾರ ಅದಕ್ಕೆ ಯಾವ ರೀತಿಯಾಗಿ ಸ್ಪಂದನೆ ಕೊಡುತ್ತೆ ಅನ್ನೋದು, ಇದನ್ನು ಸರಿ ಮಾಡೋದು ಹೇಗೆ, ಶಿಕ್ಷಕರು ಹೇಳೋದೇನು, ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ. ಮೊಟ್ಟೆ ಅವಾಂತರ, ಇದು ಶಿಕ್ಷಕರ ಗೋಳು. ನೋಡಿ, ಒಂದು ಮೊಟ್ಟೆಗೆ 8 ರೂಪಾಯಿ ಇದೆ, ಬಟ್ ಸರ್ಕಾರದ ಕಡೆಯಿಂದ ಬರ್ತಾ ಇರುವಂಥ ಅನುದಾನ ಎಷ್ಟು, 6 ರೂಪಾಯಿ ಅಂತೆ. ಸೊ ಹಂಗಾಗಿ ಮಾರುಕಟ್ಟೆಯ ರೇಟ್ ಮತ್ತು ಸರ್ಕಾರದ ಅನುದಾನ ಇದೆಲ್ಲವೂ ಕೂಡ ಈಗ ಮ್ಯಾಚ್ ಆಗಬೇಕು. ಅದರ ತಕ್ಕಂತೆ ಈಗ ಶಿಕ್ಷಣ ಇಲಾಖೆ ಆ ಕೆಲಸವನ್ನು ಮಾಡಬೇಕಾಗತ್ತೆ. ಆದರೆ ಶಿಕ್ಷಕರು ಹೇಳ್ತಾ ಇರುವಂಥದ್ದು ರೇಟ್ ಜಾಸ್ತಿ ಆಗಿರೋದ್ರಿಂದಾಗಿ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ. ಮೊಟ್ಟೆ ದರ ಏರಿಕೆಯಿಂದ ಶಾಲಾ ಶಿಕ್ಷಕರು ಕಂಗಾಲಾಗಿದ್ದಾರೆ. ಮಕ್ಕಳಿಗೆ ಮೊಟ್ಟೆ ನೀಡಲು ಶಿಕ್ಷಕರು ಅವರೇ ದುಡ್ಡನ್ನು ಕೊಡುವಂಥ ಪರಿಸ್ಥಿತಿ ಇದೆ. ಮಕ್ಕಳ ಅಪೌಷ್ಟಿಕತೆ ನಿವಾರಣೆಗೆ ಮೊಟ್ಟೆಯ ಯೋಜನೆಯನ್ನು ಹಾಕಲಾಗಿತ್ತು. ಈಗ ಇಲ್ಲಿಯ ತನಕ ಅದು ಏನು ಸಮಸ್ಯೆ ಇಲ್ಲ, ಬಟ್ ಇನ್ಮೇಲೆ ಸಮಸ್ಯೆ ಆಗಬಾರ್ದು ಅನ್ನೋದು. ಸರ್ಕಾರಿ ಶಾಲೆಗಳಲ್ಲಿ 6 ದಿನ ಮೊಟ್ಟೆಯನ್ನು ನೀಡಲಾಗತ್ತೆ, ಆದರೆ ಈಗ ರೇಟ್ ಇರೋದು 8 ರೂಪಾಯಿ, ಬಟ್ ಸರ್ಕಾರದ ಕಡೆಯಿಂದ ಬರ್ತಾ ಇರೋದು 6 ರೂಪಾಯಿ. ಸೊ ಹಂಗಾಗಿ ಇದು ಈಗ ಸಮಸ್ಯೆ ಆಗ್ತಾ ಇದೆ. ಶಿಕ್ಷಕರು ಹೆಚ್ಚುವರಿ ವೆಚ್ಚವನ್ನು ಭರಿಸೋದಕ್ಕೆ ಸಹಜವಾಗಿ ಅದು ಶಿಕ್ಷಕರಿಗೆ ಹೊರೆ ಆಗ್ತಿದೆ. ಸೊ ಉತ್ಪಾದನೆ ಕುಸಿತ, ಹಾಗಾಗಿ ಬೇಡಿಕೆ ಜಾಸ್ತಿ. ಸೊ ಮಾರುಕಟ್ಟೆಯಲ್ಲಿ 8 ರೂಪಾಯಿ ಇದೆ, ಹಾಗಾಗಿ ನಾವು ನಮ್ಮ ಜೇಬಿನಿಂದ ಕೊಡಲಿಕ್ಕೆ ಆಗ್ತಾ ಇಲ್ಲ. 1 ದಿನ ಅಥವಾ 2 ದಿನ ಆದರೆ ಏನೋ ಒಂದು ಮಾಡಬಹುದು, ಬಟ್ ಪ್ರತಿದಿನ 1 ವಾರಕ್ಕೆ 6 ದಿನಗಳ ಕಾಲ ಮಕ್ಕಳಿಗೆ ಮೊಟ್ಟೆಯನ್ನು ನೀಡಬೇಕಾಗತ್ತೆ. ಯಾಕೆ ಅಂತಂದರೆ ಅವರ ಬೆಳವಣಿಗೆಯ ವಿಚಾರ, ಏಕಾಗ್ರತೆನೋ ಅಥವಾ ಅಪೌಷ್ಟಿಕತೆಯನ್ನು ಸರಿ ಮಾಡಬೇಕು ಅನ್ನುವಂಥ ವಿಚಾರ. ಈ ಕಾರಣಕ್ಕಾಗಿ ಈ ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ. ಇಲ್ಲಿಯ ತನಕ ಅದು ಸರಿ ಇದೆ, ಬಟ್ ಇನ್ಮೇಲೆ ಸಮಸ್ಯೆ ಆಗಬಾರ್ದು ಅನ್ನುವಂಥದ್ದು. 8 ರೂಪಾಯಿ ಇರೋದ್ರಿಂದಾಗಿ ಒಂದು ವೇಳೆ 6 ದಿನ ಬದಲಾಗಿ 1-2 ದಿನ ಏನಾದರೂ ಕಡಿತಾ ಆದರೆ ಮಕ್ಕಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದು. ಸೊ ಹಂಗಾಗಿ ಇದನ್ನು ಸರಿ ಮಾಡೋದು ಹೇಗೆ, 2 ರೂಪಾಯಿ ದೊಡ್ಡ ವಿಷಯನೇ ಅಲ್ಲ ಸರ್ಕಾರಕ್ಕೆ ಕೊಡೋಕ್ಕೆ, ಬಟ್ ಡಿಲೇ ಯಾಕೆ ಆಗ್ತಾ ಇದೆ ಅಂತ. ನೋಡಿ, ಈಗ ಉತ್ಪಾದನೆ ಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಸಮಸ್ಯೆ ಇದೆ. ಸೊ ಹಂಗಾಗಿ ಮೊಟ್ಟೆ ಖರೀದಿ, ಅದರ ಜೊತೆಗೆ ಬೇಯಿಸಿಕೊಡುವಂಥ ಖರ್ಚಿಗೆ ದುಡ್ಡು ಜಾಸ್ತಿ ಹೋಗ್ತಾ ಇದೆ, ಅದು ಬರೆ ಆಗ್ತಿದೆ ಅನ್ನೋದು. ಸೊ ಹಂಗಾಗಿ ಹೆಚ್ಚುವರಿ ಮೊತ್ತ ಶಿಕ್ಷಕರ ಜೇಬಿನಿಂದಲೇ ಕೊಡಬೇಕಾಗಿರುವಂಥ ಪರಿಸ್ಥಿತಿ ಇರೋದ್ರಿಂದಾಗಿ ಶಿಕ್ಷಕರು ಹೇಳ್ತಾ ಇರುವಂಥದ್ದು ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದಾರಂತೆ. ಬಟ್ ಇದುವರೆಗೂ ಕೂಡ ಸರ್ಕಾರದ ಕಡೆಯಿಂದ ಶಿಕ್ಷಣ ಇಲಾಖೆಯಿಂದ ಯಾವುದೇ ರೀತಿಯಾಗಿ ಮಾಹಿತಿ ಬಂದಿಲ್ಲ. ಸೊ ಹಂಗಾಗಿ ಮೊಟ್ಟೆಯಿಂದ ಆಗುವಂಥ ಅಗತ್ಯತೆಗಳು, ಅದರ ಬದಲಾಗಿ ಒಂದು ವೇಳೆ ಮೊಟ್ಟೆ ಈಗ ರೇಟ್ ಜಾಸ್ತಿ ಆಗಿದೆ, ಮತ್ತೆ ಅದು ಹೋಗ್ತಾ ಹೋಗ್ತಾ ರೇಟ್ ಜಾಸ್ತಿ ಆಗುತ್ತೆ, ಅದು ಸರ್ಕಾರದ ಬೊಕ್ಕಸಕ್ಕೆ ಏನಾದರೂ ಹೊಡೆತ ಬೀಳುತ್ತೆ ಅಂತ ಹೇಳಿದ್ರೆ ಮೊಟ್ಟೆಯ ಬದಲಾಗಿ ಏನಾದರೂ ಬೇರೆ ವ್ಯವಸ್ಥೆ ಏನಾದರೂ ಮಾಡಲಾಗತ್ತಾ, ಇದನ್ನು ಪೋಷಕರು ಯಾವ ರೀತಿಯಾಗಿ ಸಹಿಸ್ಕೊಳ್ತಾರೆ ಅನ್ನೋದು. ಇಲ್ಲಿಯ ತನಕ ಏನು ಸಮಸ್ಯೆ ಇಲ್ಲ. ಸೊ ಒಂದು ವೇಳೆ ಮೊಟ್ಟೆ ಕಡಿಮೆ ಆದರೆ ಏನು ಮಾಡಬೇಕು, ಏನೆಲ್ಲ ಸಮಸ್ಯೆ ಆಗುತ್ತೆ, ಮಕ್ಕಳ ಏಕಾಗ್ರತೆ ಆಗಿರ್ಬೋದು, ಪೌಷ್ಟಿಕತೆ ವಿಚಾರ ಅಂತ ಬಂದಾಗ ಅಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಇದನ್ನು ಸರಿ ಹೊಂದೋದು ಹೇಗೆ, ಇದೆಲ್ಲವನ್ನು ಕೂಡ ಸರ್ಕಾರ ಲೆಕ್ಕಾಚಾರ ಹಾಕಬೇಕಾಗತ್ತೆ. ಬಟ್ ಈಗ ಮಾರುಕಟ್ಟೆಯಲ್ಲಿ ಈ ರೀತಿಯಾಗಿ ರೇಟ್ ಜಾಸ್ತಿ ಆಗ್ತಾ ಇದೆ. ಸಹಜವಾಗಿ ಎಲ್ಲ ರೇಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ. ಸೊ ಹಂಗಾಗಿ ಜನ ಕಂಗಾಲಾಗ್ತಾ ಇರುವಂಥದ್ದು. ಆದರೆ ಶಿಕ್ಷಕರೇ ಅವರ ಜೇಬಿನಿಂದ ಕೊಡುವಂಥ ಪರಿಸ್ಥಿತಿ ಬರ್ತಾ ಇದೆಯಲ್ಲ, ಅದು ಬೇಸರ ಇರುವಂಥದ್ದು. ಎಲ್ಲಿಯ ತನಕ ಕೊಡಲಿಕ್ಕಾಗತ್ತೆ ಅನ್ನೋದು. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಪೋಷಕರಾಗಿರುವಂಥ ಪುಷ್ಪ ಕೇಶವ ಅವರು, ಮೇಡಮ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾಗಿರುವಂಥ ಹೇಮಂತ್ ಕುಮಾರ್ ಅವರು, ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ.
ಹೇಮಂತ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಇರುವಂಥ ಶಾಲೆಗಳನ್ನು ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ, ಅದರ ಮಧ್ಯೆ ಈ ರೀತಿಯ ಸಮಸ್ಯೆಗಳು ಮಕ್ಕಳಿಗೆ ಮೊಟ್ಟೆ ಕೊಡುವಂಥ ಸಂದರ್ಭದಲ್ಲಿ ಈಗ ರೇಟ್ ಜಾಸ್ತಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಆತಂಕ ಇರೋದು ಪೋಷಕರಲ್ಲೂ ಇದೆ, ಶಿಕ್ಷಕರಲ್ಲೂ ಕೂಡ ಇದೆ. 6 ದಿನ ಬದಲಾಗಿ 1-2 ದಿನ ಏನಾದರೂ ಕಮ್ಮಿ ಮಾಡೋಕ್ಕಾಗತ್ತಾ ಅಥವಾ ಮಾಡಬಹುದಾ ಅನ್ನುವಂಥ ಆತಂಕ ಇದೆ. ಸೊ ಅದು ಆಗುವಂಥ ಸಾಧ್ಯತೆ ಇರುತ್ತೆ ರೇಟಿಂದಾಗಿ. ಈ ರೇಟ್ ಜಾಸ್ತಿ ಆದರೆ ಪರವಾಗಿಲ್ಲ, 6 ದಿನ ಬದಲಾಗಿ 5 ದಿನ ಮಾಡಿ, ನಮಗೆ ನಮ್ಮ ಹತ್ರ ದುಡ್ಡಿಲ್ಲ, ಆ ರೀತಿ ನಿರ್ಧಾರಕ್ಕೆ ಬರ್ತಾರೆ ಹೇಗೆ? ಸರ್ಕಾರ ಆ ರೀತಿ ಬರೋಲ್ಲ. ಸರ್ಕಾರ ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಕೆಲವು ವ್ಯಕ್ತಿಗಳು, ಶಿಕ್ಷಣ ಇಲಾಖೆಯ ವ್ಯಕ್ತಿಗಳ ಜೊತೆ ಮಾತಾಡ್ತಾ ಇದ್ದು, ಅವ್ರೇನು ಮಾಡ್ತಾರೆ ಅಂದರೆ ಮೊಟ್ಟೆ ಕೊಡೋದ್ರ ಬದಲು ಬಾಳೆಹಣ್ಣನ್ನು ಕೊಟ್ಬಿಡ್ತಾರೆ. ಇವಾಗ ಜಾಸ್ತಿ ಆಗಿದೆ. ಪರ್ಯಾಯ ವ್ಯವಸ್ಥೆ ಎಷ್ಟು ದಿವಸ ಕೈಯಿಂದ ಹಾಕ್ತಾರೆ? ಇವಾಗ ಮೊಟ್ಟೆನೂ ಕೊಡಬೇಕು, ಬಾಳೆಹಣ್ಣು ಕೊಡಬೇಕು. ಬಾಳೆಹಣ್ಣು ಯಾರಿಗೆ ಅಂದರೆ ಯಾರು ಮೊಟ್ಟೆ ತಿನ್ನಲ್ಲ ಅವರಿಗೆ ಬಾಳೆಹಣ್ಣು ಅಂತ ಇದೆ. ಇವಾಗ ಹಣದ್ದು ತೊಂದರೆ ಬರುತ್ತೆ ಅಂತ ಇಟ್ಕೊಳ್ಳಿ, ಅವ್ರೇನು ಮಾಡ್ತಾರೆ, ಮೊಟ್ಟೆನೇ ಕೊಡಲ್ಲ, ಎಲ್ಲರಿಗೂ ಬಾಳೆಹಣ್ಣನ್ನು ಕೊಡ್ತಾರೆ. ಆ ರೀತಿಯ ಪರ್ಯಾಯ ವ್ಯವಸ್ಥೆನ ಅವರು ಮಾಡಕ್ಕೆ ನೋಡ್ತಾರೆ. ಅದಾಗಬಾರ್ದು. ಇವಾಗ ಏನಾಗ್ತಾ ಇದೆ ಅಂದರೆ ನೋಡಿ, ಈ ಉದ್ದೇಶ ಒಳ್ಳೆಯದು. ಏನಂದರೆ ನಮ್ಮ ದೇಶದಲ್ಲಿ ಮಕ್ಕಳ ಅಪೌಷ್ಟಿಕತೆ ಜಾಸ್ತಿ ಇದೆ. ಇದು ಮೊನ್ನೆ ಪ್ರಜಾವಾಣಿನಲ್ಲಿ ಒಂದು ವರದಿ ಬಿಟ್ಟಿದ್ದಾರೆ. ಜಾಗತಿಕ ಮಕ್ಕಳ ಯುನಿಸೆಫ್ದು ಅದು 2025 ವರದಿ ಬಿಟ್ಟಿದ್ದಾರೆ. ಅದರಲ್ಲಿ ಬಡತನ ಸುಳಿಯಲ್ಲಿ ಭಾರತದ ಮಕ್ಕಳು ಅಂತ, ಬಡತನದ ಸುಳಿಯಲ್ಲಿ. ಈ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥವ್ರು ಯಾರಂದರೆ ಬಡ ಮಕ್ಕಳು ಬರ್ತಾರೆ. ಬಡ ಮಕ್ಕಳು ಅಂದರೆ ಸಾಮಾನ್ಯವಾಗಿ ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಾರೆ. ಅವರಿಗೆ ಪೌಷ್ಟಿಕಾಂಶ ದೊರೀಬೇಕು. ಪೌಷ್ಟಿಕಾಂಶ ದೊರೀಬೇಕು ಅಂದರೆ ಮೊಟ್ಟೆ, ಬಾಳೆಹಣ್ಣು, ಈ ಕಡಲೆ ಚಿಕ್ಕಿ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದಾರೆ. ಅದನ್ನು ಸರ್ಕಾರ ತೀರ್ಮಾನ ಆಗಿದೆ, ಅದನ್ನು ಕೊಡ್ತಾ ಇದ್ದಾರೆ 6 ದಿವಸ. ಈ ಏನು ಬಡತನದ ಸುಳಿಯಲ್ಲಿ ಸಿಲುಕಿದ್ದಾರೆ ಅಂದರೆ ಇದು ನಾವು 3ನೇ ಆರ್ಥಿಕತೆ ಅಂತ ಹೇಳ್ತೀವಿ. ಅದು ಎಷ್ಟು ನಿಜ ಅನ್ನೋದಕ್ಕೆ ನಾವು ಗೂಗಲಲ್ಲಿ ಹುಡುಕಿದ್ರೆ ಸಿಗ್ತದೆ, ಎಷ್ಟು ನಿಜ ಎಷ್ಟು ಸುಳ್ಳು. ವಾಸ್ತವಾಂಶ ಬೇರೆ, IMF ಬೇರೆ ಹೇಳ್ತದೆ ಇದು ರಿಲೇಬಲ್ ಅಲ್ಲ, ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಅದನ್ನು ಬಿಟ್ಟು ನಾವು ಈ ರಿಪೋರ್ಟನ್ನು ನೋಡಿದ್ರೆ ಹಂಗರ್ ಇಂಡೆಕ್ಸು ಮತ್ತು ಪೂರು ಬಡತನದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ನಂಬರ್ 1 ಅಂತ ಹೇಳ್ತಾರೆ. ಅದನ್ನ ಹೇಗೆ ತಗೊಳ್ತಾರೆ ಅಂದರೆ ಸುಡಾನು ಇಂಥ ಆಫ್ರಿಕಾ ದೇಶದಂಥದ್ದು ತುಂಬ ಬಡತನ ಇದೆ, ಹೆಂಗೆ ಭಾರತ ಬಡತನ ಅಂತ ಯಾರೂ ಒಪ್ಪಲ್ಲ. ಅವರು ಮಾನದಂಡ, ಅಳಿಯ ಮಾನದಂಡ ಏನಂದರೆ ಜನಸಂಖ್ಯೆ. ಅಲ್ಲಿ 4 ಕೋಟಿ 5 ಕೋಟಿ ಒಂದು ದೇಶದಲ್ಲಿ ಜನಸಂಖ್ಯೆ ಇರ್ಬೋದು, ನಮ್ಮಲ್ಲಿ ಬಡತನದಲ್ಲಿ ಹಸುವಿನಿಂದ ಇರ್ತಕ್ಕಂಥವ್ರೆ ಅಷ್ಟು ಜನ ಸಿಕ್ಬಿಡ್ತಾರೆ. ಹಾಗಾಗಿ ಆ ಮಾನದಂಡ ತೊಗೊಂಡಿದ್ದಾರೆ ಅವರು. ನಾನು ಈ ಪೇಪರ್ನ ಕಟ್ಟಿಂಗ್ಸ್ ಹೇಳೋದಾದರೆ ಇಲ್ಲಿ ವಿಶ್ವಸಂಸ್ಥೆದು ಇದು ಒಂದು ಪ್ರಜಾವಾಣಿ ಕಟ್ಟಿಂಗ್ಸು. ಇಲ್ಲಿ ನೋಡಿ ಒಂದು ವರದಿ ಇದೆ, ಸಂಶೋಧನೆ ಮಾಡಿದಂಥ ವರದಿ. ಬೇರೆ ಬೇರೆ ರಾಜ್ಯದಲ್ಲಿ ಅಪೌಷ್ಟಿಕತೆಯಿಂದ ಬಳತಕ್ಕಂಥ ಮಕ್ಕಳನ್ನ ಸರ್ವೆ ಮಾಡಿದ್ದಾರೆ. ಗುಜರಾತಲ್ಲಿ 1,47,000 ಅಂಗನವಾಡಿ ಸರ್ವೆ ಮಾಡಿದ್ದಾರೆ. ಅಲ್ಲಿ ಅವರು ಮಾಲ್ನ್ಯೂಟ್ರಿಷನ್ನಿಂದ ಬಳತಾ ಇದ್ದಾರೆ ಅಂತ ಹೇಳ್ತದೆ, ಮಾಲ್ನ್ಯೂಟ್ರಿಷನ್ನಿಂದ. ಆದರೆ ಅದೇ ಪೇಪರ್ ಇನ್ನೊಂದು ಸಲ ಬರೀತದೆ, ಆಲ್ 5 ರಿಚೆಸ್ಟ್ ಆರ್ ಗುಜರಾತೀಸ್ ಅಂತ. ಯಾರು ನಮ್ಮ ಅದಾನಿ, ಅಂಬಾನಿ ಅವರೆಲ್ಲರೂ ಗುಜರಾತ್ ಅವರೇ. ಇದು ನಿಜವಾದ ವರದಿ ಇದು. ಆಮೇಲೆ ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ರಾಜ್ಯದಲ್ಲಿ ಬೇರೆ ದೇಶಕ್ಕೆ ಹೋಲಿಕೆ ಮಾಡಿದ್ರೆ ಪರವಾಗಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಅಟ್ಲೀಸ್ಟ್ ಎಲ್ಲದೂ ಪರವಾಗಿಲ್ಲ, ಇದನ್ನೇ ಕಾಪಾಡ್ಕೊಂಡು ಹೋಗಿ ಅಂತ ನೀವು ಹೇಳ್ತಾ ಇದ್ದೀರಿ. ಕಾಪಾಡ್ಕೊಂಡು ಎಲ್ಲ ಅದನ್ನ ಉತ್ತಮಪಡಿಸ್ಕೊಬೇಕು. ಇಲ್ಲೂ ಮಕ್ಕಳ ರಕ್ಷಣಾ ಆಯೋಗ ವರದಿ ಕೊಟ್ಟಿದೆ, ಮೈಸೂರಲ್ಲಿ ತುಂಬಾ ಅಪೌಷ್ಟಿಕತೆ ಇದೆ ಅಂತ. ಮತ್ತೆ ಉತ್ತರ ಭಾರತದಲ್ಲಿ ಅಪೌಷ್ಟಿಕತೆಯಿಂದ ಬಳತಕ್ಕಂಥ ಮಕ್ಕಳು ತುಂಬಾ ಇದ್ದಾರೆ ಅಂತ ವರದಿ ಕೊಟ್ಟಿದೆ. ಹಾಗಾಗಿ ಇದನ್ನೆಲ್ಲ ಮಾಡಬೇಕು. ಅಪೌಷ್ಟಿಕತೆನ ಹೋಗಲಾಡಿಸ್ಬೇಕು ಅಂದ್ರೆ ಏನು ಮಾಡಬೇಕು? ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಕೊಡಬೇಕು. ಅವ್ರು ಆರೋಗ್ಯವಾಗಿರಬೇಕು ಅಂದರೆ, ಮುಂದೆ ಒಳ್ಳೆ ಬೆಳವಣಿಗೆ ಆಗಬೇಕು ಅಂದರೆ ಈ ಪೌಷ್ಟಿಕಾಂಶ ಅವರು ಕೊಡಬೇಕು. ಸರ್ಕಾರ ಏನೇ ಆಗಲಿ ಅಂದರೆ ಅವರು ಹಣನ ಎಷ್ಟೇ ವ್ಯಯ ಮಾಡಲಿ ಮಕ್ಕಳಿಗೆ. ನೋಡಿ, ಮಕ್ಕಳು ಜನಸಂಖ್ಯೆಯಲ್ಲಿ 40% ಇದ್ದರೂ ರಾಜ್ಯ ಸರ್ಕಾರ ಆಗಲಿ ದೇಶನೇ ಆಗಲಿ ಎಷ್ಟು ಅನುದಾನ ಕೊಡ್ತದೆ, ಆ ಅನುದಾನದಲ್ಲಿ ಎಷ್ಟು ಖರ್ಚು ಮಾಡ್ತದೆ ಸಂಬಂಧಪಟ್ಟ ಇಲಾಖೆ, ಅದರಲ್ಲಿ ಮಕ್ಕಳಿಗೆ ಎಷ್ಟು ತಲುಪುತ್ತೆ, ಮಕ್ಕಳಿಗೆ ತಲುಪೋದು ಮುಖ್ಯ. ಅದನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಮೇಡಮ್ ಅವರೇ, ಈ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಕ್ಕಳಿಗೆ 6 ದಿನ, 1 ವಾರಕ್ಕೆ 6 ದಿನ ಮೊಟ್ಟೆ ಅಂತೂ ಕೊಳ್ಳಾಗ್ತಾ ಇದೆ, ಏನು ಹೇಳ್ತೀರಿ? ಇದು ಮಕ್ಕಳಿಗೆ ಪೌಷ್ಟಿಕತೆ ಬೇಕು ಅಂದರೆ ಇದೆಲ್ಲ ಕೊಡಲೇಬೇಕು ಸರ್. ಇವಾಗ ಬೆಲೆ ಜಾಸ್ತಿ ಆಗಿದೆ ಅಂತ ಟೀಚರ್ಸ್ಗೆ ಹೊರೆ ಆಗುತ್ತೆ ಅಂತ ಮಕ್ಕಳಿಗೆ ಕೊಡದೇ ಇರೋದು ದೊಡ್ಡ ತಪ್ಪಾಗುತ್ತೆ. ಯಾಕೆಂದರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ನಮ್ಮ ಇದು ನಾವು ಓದಬೇಕಾದ್ರೆ ಅದು ಇತ್ತು, ಇವಾಗಲೂ ಇದೆ.
ಮಕ್ಕಳು ಸ್ಕೂಲಿಗೆ ಬರಬೇಕು, ಪಾಠ ಕೇಳಬೇಕು, ಅವ್ರ ತಲೆನಲ್ಲಿ ಒಳ್ಳೆ ಥರ ವಿಚಾರಗಳು ನಿಂತ್ಕೋಬೇಕು ಅಂದರೆ ಅವರು ಹೆಲ್ದಿಯಾಗಿ ಆರೋಗ್ಯವಾಗಿ ಚೆನ್ನಾಗಿದ್ರೇ ಆ ಪಾಠ ಕೇಳೋದಕ್ಕಾಗಲಿ ಅವರು ಮುಂದೆ ಭವಿಷ್ಯಕ್ಕೆ ಇದಕ್ಕೆಲ್ಲ ಒಳ್ಳೆಯದು. ಸರ್ಕಾರ ಮಾಡಿರೋದು ಒಳ್ಳೆಯದೇ. ಆದರೆ ಇವತ್ತು ಟೀಚರ್ಸ್ಗಳು ಕೊಡಬೇಕು ಅಂತ ಮಕ್ಕಳಿಗೆ ಮೊಟ್ಟೆ ನಿಲ್ಲಿಸೋದು ದೊಡ್ಡ ತಪ್ಪಾಗುತ್ತೆ. ಅವ್ರಿಗೆ ಮೊಟ್ಟೆನೂ ಕೊಡಬೇಕು, ಅವ್ರಿಗೆ ಸರ್ಕಾರ ಏನೇನು ಕೊಡಬೇಕು ಅಂತ ಹೇಳಿದೆಯೋ ಅದೆಲ್ಲನೂ ಮಕ್ಳಿಗೆ ತಲುಪಿಸ್ಬೇಕು. ಅದಕ್ಕೆ ಟೀಚರ್ಸ್ಗಳು ಬೆಲೆ ರೇಟ್ ಆಗಿದ್ರೆ ಸರ್ಕಾರದ ಗಮನಕ್ಕೆ ತರಬೇಕು, ಮತ್ತು ಶಿಕ್ಷಣ ಇಲಾಖೆಗೆ ಗಮನಕ್ಕೆ ತರಬೇಕು, ಅದನ್ನು ಮಕ್ಕಳಿಗೆ ತಲುಪಿಸಿ ಅಂತ ಕೇಳಬೇಕು. ಇವ್ರುಗಳು ಹೊರೆ ಆಗುತ್ತೆ ಅಂತ ಮಕ್ಕಳಿಗೆ ಕೊಡದೇ ಇರೋದು ದೊಡ್ಡ ತಪ್ಪಾಗುತ್ತೆ. ಅವ್ರಿಗೆ ಕೊಟ್ಟೇ ಕೊಡಬೇಕು. ಇದನ್ನು ಸರ್ಕಾರನೇ ಅಲ್ಲ, ಟೀಚರ್ಸ್ಗಳು ಗಮನಕ್ಕೆ ತಗೋಬೇಕು, ಮತ್ತು ಪೇರೆಂಟ್ಸ್ಗಳೂ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಸರ್ಕಾರಕ್ಕೆ ಗಮನ ತರೋ ಅಂಥ ಕೆಲಸನೂ ಮಾಡಬೇಕಾಗತ್ತೆ ಸರ್ ಇದನ್ನೆಲ್ಲನೂ. ಎಸ್, ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಶಿಕ್ಷಣ ತಜ್ಞರಾಗಿರುವಂಥ ರಾಜಶೇಖರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ಈಗ ನೋಡ್ತಾ ಇದ್ರಿ ಏನೇನು ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಈಗ ಶಿಕ್ಷಕರಿಗೆ ಹೊರೆ ಆಗುತ್ತೆ ಅನ್ನುವಂಥ ವಿಚಾರ ಅಂದರೆ ಶಿಕ್ಷಣ ಇಲಾಖೆ ಏನಾದರೂ ಮಾರ್ಗಸೂಚಿಯ ಕೊಟ್ಟಿದೆಯಾ, ನೀವೇ ಹಾಕೋಬೇಕು, ಜಾಸ್ತಿ ಆದ್ರೆ ನಾವೇನು ಮಾಡೋಣ, ಆ ರೀತಿ ಏನಾದರೂ ಶಿಕ್ಷಕರು ಯಾಕೆ ಈ ರೀತಿ ನಮಗೆ ಹೊರೆ ಆಗ್ತಿದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಯಾಕೆ ಅವ್ರ ಕಡೆಯಿಂದ? ಅಲ್ಲ ನೋಡಿ, ಭಾಳ ಇದು ಸಮಸ್ಯೆಗಳಿದೆ. ಏನಾಗುತ್ತೆ, ಎಷ್ಟೋ ಸಲ ಈ ಶಿಕ್ಷಣ ಇಲಾಖೆಯಿಂದ ಸರ್ಕಾರದಿಂದ ಸಾಕಷ್ಟು ಸಲ ದುಡ್ಡು ಬರೋದಿಲ್ಲ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಕೂಡ ಒಂದು ಲೋಯರ್ ಪ್ರೈಮರಿ ಸ್ಕೂಲ್ನ ನಡೆಸೋದಕ್ಕೆ ತಿಂಗಳಿಗೆ ಅವ್ರಿಗೆ ಕೊಡೋ ಖರ್ಚು ಬರೀ 833 ರೂಪಾಯಿ. 830 ರೂಪಾಯಿನಲ್ಲಿ ಅವರು ಸ್ಕೂಲ್ಗೆ ಸುಣ್ಣ ಬಣ್ಣ ಹೊಡೆಸೋದು, ಚಾಕ್ ಪೀಸು, ಇನ್ನೊಂದು ಮತ್ತೊಂದು ಎಲ್ಲ ನಿಭಾಯಿಸಬೇಕು. ಇದಕ್ಕೆ ಎಷ್ಟೋ ಕಡೆ ನಮ್ಮ ಸ್ನೇಹಿತರು ಇದ್ದಾರೆ ಶಿಕ್ಷಕರು, ಅವ್ರ ಜೇಬಿಂದ ದುಡ್ಡು ಹಾಕಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಸ್ಕೂಲ್ಗಳನ್ನ. ಇದು ಭಾಳ ದಯನೀಯ ಪರಿಸ್ಥಿತಿ ಇವತ್ತು ನಮ್ಮ ಶಾಲೆಗಳಿರೋದು. ಇವತ್ತೇನು ಚರ್ಚೆ ವಿಷಯ ತೊಗೊಂಡಿದ್ದಾರೆ, ಭಾಳ ಮುಖ್ಯ ವಿಷಯ ಇದು. ಈಗ ಮೊಟ್ಟೆ ಕೊಡೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ, ನೀವೇ ಹಾಕ್ಕೊಳ್ಳಿ ಅಂದರೆ ಎಂಥ ದುರ್ಗತಿ ಅಲ್ಲ ಇದು. ಖಂಡಿತ ಆಗಬಾರ್ದು ಇದು. ಪ್ರಶ್ನೆ ನೋಡಿ, ಇವತ್ತು ಶಿಕ್ಷಣ, ಆರೋಗ್ಯ ಸರ್ಕಾರದ 2 ಆದ್ಯ ಕರ್ತವ್ಯ ಇದು. ದಿನ ಬೆಳಗಾದರೆ ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿಗಳು ಸಂವಿಧಾನ ಪುಸ್ತಕ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಈಗ ಸಂವಿಧಾನ ಏನು ಹೇಳುತ್ತೆ, ನೀವು ಇಟ್ಕೊಂಡಿರೋ ಪುಸ್ತಕನೇ. ಸಂವಿಧಾನದ ನಿಮಗೆ ಮಿನಿಮಮ್ ಕಮಿಟ್ಮೆಂಟ್ ಏನು? ಎಜುಕೇಷನ್, ಹೆಲ್ತ್. ಎಜುಕೇಷನ್, ಹೆಲ್ತ್ಗೆ ನೀವು ದುಡ್ಡು ಕೊಡಲ್ಲ, ಇನ್ನೇನಕ್ಕೆ ದುಡ್ಡು ಕೊಡ್ತೀರಾಗಿದ್ರೆ? ಇದು ದೊಡ್ಡ ಮೂಲಭೂತ ಪ್ರಶ್ನೆ ಇದು. ಈಗ ನೋಡಿ, ಈಗಾಗಲೇ ಇನ್ನೊಂದು ಚರ್ಚೆ ನಡೀತಿದೆ. ಈಗ ರಾಜ್ಯದಾದ್ಯಂತ ಈಗ KPS ಮ್ಯಾಗ್ನೆಟ್ ಸ್ಕೂಲ್ ಅಂತ ತರ್ತಿದ್ದಾರೆ. 700 KPS ಮ್ಯಾಗ್ನೆಟ್ ಸ್ಕೂಲ್ ಮೊದಲು ಮಾಡ್ತಾರಂತೆ. ಗ್ರಾಮ ಪಂಚಾಯತಿಗೆ ಒಂದು KPS ಮ್ಯಾಗ್ನೆಟ್ ಸ್ಕೂಲು. ಅದು ಬಂದರೆ 40,000 ಸ್ಕೂಲ್ ಮುಚ್ಚಕ್ಕೆ ರೆಡಿ ಇದ್ದಾರೆ. ಈಗ ಲಿಸ್ಟ್ ರೆಡಿ ಆಗಿಬಿಟ್ಟಿದೆ. ಇವಾಗ ಒಂದು ಸಮಾವೇಶ ಮುಗಿಸ್ಕೊಂಡು ಬಂದೆ ನಾನು. ಸಮಾವೇಶದಲ್ಲಿ ಎಲ್ಲ ಶಿಕ್ಷಣ ತಜ್ಞರೆಲ್ಲ ಬಂದಿದ್ರು. ಸರ್ಕಾರಕ್ಕೆ ಚೀಮಾರಿ ಹಾಕಿದ್ರು. ಏನು ಮಾಡ್ತಿದ್ದೀರಾ ನೀವು? ಇಮ್ಯಾಜಿನ್ ಮಾಡಿ ಸರ್, ಎಲ್ಲ ನೀವು ಬಡ ಮಕ್ಕಳು ಸೌಕರ್ಯ ಕೊಡೋಕ್ಕಾಗ್ತಾ ಇಲ್ಲ ಅಂತ 40,000 ಸ್ಕೂಲ್ ಮುಚ್ಚೋದು ಏನಿದು? ಇದು ಪ್ರಶ್ನೆ ಇಲ್ಲ. ಇವಾಗ ಉದ್ದೇಶ ಏನು ಅಂತ? ಉದ್ದೇಶ ಭಾಳ ಸಿಂಪಲ್ ನೋಡಿ. ಶಿಕ್ಷಣ ಇವ್ರ ಆದ್ಯತೆ ಅಲ್ಲವೇ ಅಲ್ಲ. ಈಗ ಅದು ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಈಗ ಶಾಲೆಗಳನ್ನ ಮುಚ್ಚೋದು ಇದು ರಾಷ್ಟ್ರೀಯ ಶಿಕ್ಷಣ ನೀತಿ. ಹಿಂದೆ ನಾವು ಚರ್ಚೆ ಮಾಡಿದ್ದೀವಿ. ರಾಷ್ಟ್ರೀಯ ಶಿಕ್ಷಣ ನೀತಿ ತಂದಿದ್ದು ಕೇಂದ್ರ ಸರ್ಕಾರ, ಅವ್ರ ಶಿಫಾರಸು. ಇವಾಗ ಇವರು ನಾವು NEP ವಿರುದ್ಧ ನಾವು SEP ತರ್ತೀವಿ ಅಂತ ಮಾತಾಡ್ತಿದ್ದಾರೆ. ಬಟ್ ಅದೇ ನೀತಿ ಅನುಷ್ಠಾನ ಮಾಡ್ತಿದ್ದಾರೆ. ಈಗ ಶಾಲೆಗಳನ್ನು ಮುಚ್ತೀವಿ ಅಂದರೆ ಏನು ಕತೆ ಇದು? ಬಡ ಮಕ್ಕಳು ಹೊಟ್ಟೆ ಮೇಲೆ ಹೊಡೆಯೋದ ಇದು? ಯಾವ ಮಟ್ಟ ಅಲ್ಲ, ಇದು ಏನು ಮಾಡ್ಬೇಕು ಹೇಳಿ ಅಂದರೆ ಈಗ ಭಾಳ ನೋವಾಗತ್ತಿದು. ಸರ್ಕಾರದ ಆದ್ಯತೆ ಮಕ್ಕಳು ಅಲ್ವೇ ಇಲ್ಲ. ಯಾಕೆಂದ್ರೆ ಮಕ್ಕಳಿಗೆ ವೋಟಿಂಗ್ ರೈಟ್ಸ್ ಇಲ್ಲ, ಅವ್ರ ಆದ್ಯತೆ ಅಲ್ವೇ ಅಲ್ಲ. ಅದರಲ್ಲೂ ಬಡ ಮಕ್ಕಳ ಆದ್ಯತೆ ಅಲ್ಲ ಅವ್ರದ್ದು, ಶ್ರೀಮಂತ ಮಕ್ಕಳ ಆದ್ಯತೆ. ಅವ್ರು ಹೇಳಿದರು ಪ್ರೈವೇಟ್ ಅವರಿಗೆ ಕೊಡ್ತಾರೆ. ಆ ಲೈಸೆನ್ಸ್ ಕೊಡುವಾಗ ಹೇಗೆ ನಡೀತದೆ ಅದನ್ನು ಮಾಡ್ಕೊಳ್ತಾರೆ. ಈ ಸರ್ಕಾರಿ ಶಾಲೆಯಿಂದ ಅವ್ರಿಗೇನು ಸಿಗಲ್ಲ, ಅವರು ದುಡ್ಡು ಹಾಕಬೇಕು. ಈ ಪ್ರೈವೇಟ್ ಶಾಲೆಗೆ ಲೈಸೆನ್ಸ್ ಕೊಟ್ಟರೆ ಇವ್ರಿಗೆ ದುಡ್ಡು ಆಗುತ್ತೆ. ಇದು ಸರ್ಕಾರಕ್ಕೆ ಬೊಕ್ಕಸಕ್ಕೆ ದುಡ್ಡು ಸಿಗುತ್ತೆ. ಬಡವರ ಮಕ್ಕಳ ಪರವಾಗಿ ಏನು ಸರ್ಕಾರ ಇಲ್ಲ. ಸರ್ಕಾರ ಇವಾಗ ಮುಚ್ಚುತ್ತಾ ಇದೆ ಅಂದ್ರೆ ಕನ್ನಡ ಶಾಲೆಗಳನ್ನ ಉಳಿಸಬೇಕು ಅವು ಘೋಷಣೆಗಳು. ಹೀಗಾಗಿ ದೇಶಾದ್ಯಂತ ಎಲ್ಲ ಸರ್ಕಾರಿ ಶಾಲೆಗಳನ್ನ ಮುಚ್ಕೊಂಡು ಬರ್ತಾ ಇದ್ದಾರೆ. ಪ್ರೈವೇಟ್ ಶಾಲೆಗಳಿಗೆ ಇದನ್ನ ಲೈಸೆನ್ಸನ್ನು ಕೊಡ್ತಾ ಇದ್ದಾರೆ. ಬಡ ಮಕ್ಕಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಶಿಕ್ಷಣದಿಂದ ವಂಚಿತರಾಗ್ತಾ ಇರೋರು ಜಾಸ್ತಿ ಆಗ್ತಾ ಇದ್ದಾರೆ. ಹೇಮಂತ್ ಸರ್, ಈ ಬೆಲೆ ಏರಿಕೆ ಅನ್ನೋದು ಶಾಲೆಯ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ? ನೋಡಿ, ಶಾಲೆ ಮೇಲೆ ಟೀಚರ್ಸು ಒಂದು ದಿವಸ
ಕೈಯಿಂದ ದುಡ್ಡು ಹಾಕ್ಬೋದು, STMC ಒಂದು ದಿವಸ ಹಾಕ್ಬೋದು, ಆಡಳಿತ ಮಂಡಳಿ ಹಾಕ್ಬೋದು. ಆದರೆ ಅವರು ಕೈಯಿಂದ ದಿನನಿತ್ಯ ದುಡ್ಡು ಹಾಕೋದಕ್ಕೆ ಸಾಧ್ಯ ಇಲ್ವೇ ಇಲ್ಲ. ಇದ್ರ ಪರಿಣಾಮ ಯಾರ ಮೇಲೆ ಆಗುತ್ತೆ? ಮಕ್ಕಳ ಮೇಲೆ ಆಗುತ್ತೆ. ಅವ್ರು ಏನು ಮಾಡ್ತಾರೆ, ಮೊಟ್ಟೆ ಕೊಡೋದ್ರ ಬದಲು ಬಾಳೆಹಣ್ಣು ಕೊಡ್ತಾರೆ. ಇವಾಗ ನಮಗೆ ಅನುದಾನ ಇಲ್ಲ, ಬಜೆಟ್ ಇಲ್ಲ, ಹಣ ಬಂದಿಲ್ಲ, ರೇಟ್ ಜಾಸ್ತಿ ಆಗಿದೆ, ಆ ರೇಟಲ್ಲಿ ನಾವು ಮೊಟ್ಟೆ ಕೊಡೋಕ್ಕಾಗಲ್ಲ ಅಂತಾರೆ. ಕೇಳೋರು ಯಾರು? ಕೇಳಕ್ಕೆ ಬರಲ್ಲ. ಯಾಕೆಂದರೆ ಜಾಸ್ತಿ ಆಗಿದೆ, ಶಿಕ್ಷಣ ಇಲಾಖೆ ಅದನ್ನು ಕೊಡಬೇಕು. ಆ ಮಕ್ಕಳ ಮೇಲೆ ಏನೇ ಒಂದು ಕಾನೂನಲ್ಲಿ ಪೋಷಕರು ಆ ಧೈರ್ಯನೂ ಕೂಡ ಮಾಡಲ್ಲ, ಕೇಳಕ್ಕೆ ಮಾಡಲ್ಲ. ಇವಾಗ ಅಲ್ಲಿ STMC ಕಮಿಟಿ ಇದ್ದರೆ ಅವರು ನೇರವಾಗಿ ಶಿಕ್ಷಣ ಇಲಾಖೆ ಕೇಳಲೇಬೇಕು. ಶಿಕ್ಷಣ ಇಲಾಖೆ ಸರ್ಕಾರಕ್ಕೆ ಪತ್ರ ಬರೆದು ಸರ್ಕಾರದಿಂದ ಅದನ್ನು ಬೆಲೆಯನ್ನು ಪರಿಷ್ಕರಣೆ ಮಾಡಿ ಅಂತ ಕೇಳ್ಕೊಬೇಕು. ಅದು ಆಗ್ತಾ ಇಲ್ಲ ನಮ್ಮಲ್ಲಿ. ಪೋಷಕರು ಕೇಳಲ್ಲ. ಮಕ್ಕಳಂದ್ರೆ ಯಾರಿಗೂ ಬೇಡವಾದಂಥದ್ದು, ಅವರಿಂದ ಏನೂ ಆಗಲ್ಲ, ಮಕ್ಕಳು ನಾಳಿನ ಪ್ರಜೆಗಳು ಅಂತ ನಮ್ಮ ಸಂವಿಧಾನದಲ್ಲೇ ಇದೆ. ಏನಂತ ಇದೆ ಅಂದರೆ, ನಮ್ಮ ದೇಶದಲ್ಲಿ ಹುಟ್ಟತಕ್ಕಂಥ ಸಂವಿಧಾನ ವಿಧಿ 5ಅಲ್ಲಿ ಹುಟ್ಟಿದ್ದ ದಿನದಿಂದಲೇ ಪ್ರಜೆ ಅಂತ ಇದೆ. ನಮ್ಮಲ್ಲಿ ಸಾಮಾನ್ಯವಾಗಿ ಏನಂತಾರೆ, ನಾಳಿನ ಪ್ರಜೆ ಅಂದ್ಬಿಡ್ತಾರೆ. ಅಂದರೆ ನೀನು ನಾಳೆ ನೋಡ್ಕೊಳ್ಳೋಣ, ಇವತ್ತು ನಿನ್ನ ಬಗ್ಗೆ ಮಾತಾಡೋದು ಬೇಡ ಅಂತ. ಹಾಗಾಗಿ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂದರೆ ತುಂಬ ಅಧೋಗತಿಗೆ ಹೋಗಿದೆ. ಹೆಂಗೆ ಅಂದರೆ, ನಾವು ಇತ್ತೀಚಿನ ವರದಿಗಳನ್ನ ನಾವು ನೋಡ್ತಾ ಇದ್ರೆ ಬೆಂಗಳೂರು ಸುರಕ್ಷಿತ ಅಲ್ಲ ಅಂತ, ಅಂದರೆ ಮಕ್ಕಳಿಗೆ ರಕ್ಷಣೆ ಇಲ್ಲ, ಸುರಕ್ಷಿತ ಇಲ್ಲ ಅಂತ. ಮೊನ್ನೆ ಮಕ್ಕಳ ರಕ್ಷಣಾ ಆಯೋಗ ಮತ್ತು ಐಸಾಕ್ ಅಂತ ಇಂಡಿಯನ್ ಸೋಷಿಯಲ್ ಎಕನಾಮಿಕ್ ಚೇಂಜ್ 2 ಸಂಸ್ಥೆಗಳು ಸೇರಿ ಒಂದು ಸರ್ವೆ ಮಾಡಿದ್ದಾರೆ. ಮಕ್ಕಳ ಎಲ್ಲಿ ಯಾವ ಜಿಲ್ಲೆನಲ್ಲಿ ಸುರಕ್ಷಿತ ಇದೆ ಅಂತ. ಉಡುಪಿನಲ್ಲಿ ಸುರಕ್ಷತೆ ನಂಬರ್ 1 ಬಂದಿದೆ, ಉಡುಪಿ ಮತ್ತು ಬೇರೆ ಬೇರೆ. ಬೆಂಗಳೂರು ಲಾಸ್ಟಲ್ಲಿದೆ, ಅಂದರೆ ಅನ್ಸೇಫ್ ಅಂತ, ಮಕ್ಕಳಿಗೆ ಅನ್ಸೇಫ್ ಅಂತ. ಇಲ್ಲಿ ಪೋಕ್ಸೋ ಕೇಸಸ್ ರೈಸ್ ಆಗ್ತಾ ಇದೆ, ಮಕ್ಕಳ ಕಾಣೆ ಆದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಂಥದ್ದೆಲ್ಲ ಮಕ್ಕಳ ಬಗ್ಗೆ ಯಾರೂ ಗಮನ ಹರಿಸೋದೇ ಇಲ್ಲ. ಲಾಸ್ಟ್ ಪ್ರಿಯಾರಿಟಿ ಮಕ್ಕಳು ಇದು ಸರ್ಕಾರಕ್ಕೆ. ಇದು ನಾವು ಸರ್ಕಾರನ ಆವಾಗ ಎಚ್ಚರಿಸಬೇಕು. ಈ ಮೊಟ್ಟೆಗೆ ಬಂದರೆ ಮೊಟ್ಟೆದು ಪರಿಣಾಮ ಮಕ್ಕಳ ಮೇಲೆ ಬೀಳುತ್ತೆ. ಶಾಲೆ ಬಿಡ್ಬೋದು, ಇವ್ರು ಬಾಳೆಹಣ್ಣು ಕೊಡ್ತಾರೆ ಮತ್ತೆ ಅಲ್ಲಿ ಏನು ಕೊಡಲ್ಲ ಅಂತ ಆದರೆ ಶಾಲೆನ ಡ್ರಾಪ್ ಮಾಡ್ತಾರೆ. ಹಂಗೆ ಇವಾಗ ಟೀಚರ್ಸು ಇವು ಹಿಂದೆ 3 ವರ್ಷದ ಹಿಂದಿನ ಬೆಲೆನೇ ಪರಿಷ್ಕರಣೆ ಮಾಡೇ ಇಲ್ಲ. ಬೆಲೆಗಳು ದಿನನಿತ್ಯ ಏರ್ತಾ ಇರುತ್ತೆ, ಯಾವುದೋ ಒಂದು ಕಾನ್ಸ್ಟೆಂಟ್ ಆಗಿ ಬೆಲೆ ನಿಲ್ಲಲ್ಲ. ಇವರು 3 ವರ್ಷದ ಹಿಂದಿನ ರೇಟನ್ನೇ ಇವಾಗ ಕೊಟ್ಟರೆ, ಮೊಟ್ಟೆ ಬೆಲೆ 6 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಇವಾಗ ಮೊಟ್ಟೆ ಬೆಲೆನೇ 8 ರೂಪಾಯಿ ಇದೆ. ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಅದನ್ನ ಬಾಯ್ಲ್ ಮಾಡ್ಕೊಂಡ್ ಬರಬೇಕು, ಅದನ್ನ ಸುಲಿದು ಮಕ್ಕಳಿಗೆ ಕೊಡಬೇಕು, ಎಲ್ಲ ಸೇರಿ 10 ರೂಪಾಯಿ ಬೀಳ್ತದೆ. ಟೀಚರ್ಸು ದಿನನಿತ್ಯ ಕೈಯಿಂದ ಹಾಕಿ ಅಂದ್ರೆ ಆಗಲ್ಲ. ಆದರೆ ಸರ್ಕಾರಕ್ಕೆ ಕೂಡಲೇ ಸರ್ಕಾರದ ಗಮನಕ್ಕೆ ಇವರು ತರಬೇಕಿತ್ತು. ಯಾರು? ಶಿಕ್ಷಣ ಇಲಾಖೆ ತಂದಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಸರ್ಕಾರಕ್ಕೆ ಒಂದು ಪತ್ರ ವ್ಯವಹಾರ ಮಾಡಿದ್ದಾರೆ, ಸರ್ಕಾರ ಕೂಡಲೇ ಅದನ್ನ ಕ್ರಮ ವಹಿಸುತ್ತೆ ಅಂತ ಒಂದು ಆಶಾಭಾವನೆ ಇದೆ. ಅದಾಗಲಿ, ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಇದು. ಮೇಡಮ್ ಅವರೇ, ಈಗ ಈ ಪೌಷ್ಟಿಕತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಈ ರೀತಿಯ ಮೊಟ್ಟೆಗಳು ನೀಡಲಾಗ್ತಾ ಇದೆ ಅನ್ನೋದು ಒಂದು ವಿಚಾರ. ಆದರೆ ಅದರ ತಕ್ಕಂತೆ ಶಿಕ್ಷಣ ಸಿಗ್ತಿದೆಯಾ ಮಕ್ಕಳಿಗೆ? ಖಂಡಿತ ಇಲ್ಲ ಸರ್. ನಾನು ನೋಡಿರೋ ಮಟ್ಟಿಗೆ ಅಲ್ಲಿ ಟೀಚರ್ಗಳು ಬರೋರು ಬರೀ ಸಂಬಳಕ್ಕೋಸ್ಕರ ಬರ್ತಾರೆ. ನಮ್ಮ ಗೌರ್ಮೆಂಟ್ 80,000 90,000 ಸಂಬಳಕ್ಕೋಸ್ಕರ ಬರ್ತಾರೆ. ಮಕ್ಕಳು ಬರ್ತಾರ, ಅವ್ರಿಗೆ ಊಟದ ವ್ಯವಸ್ಥೆ, ಶೌಚಾಲಯಗಳು ಸರಿ ಇಲ್ಲ ಸರ್. ಮಕ್ಕಳ ಆರೋಗ್ಯ ಏನಾಗಬೇಕು? ಅಪ್ಪ ಅಮ್ಮ ಯಾವ ಧೈರ್ಯದ ಮೇಲೆ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ಬೇಕು? ಶೌಚಾಲಯ ಸರಿ ಇರಲ್ಲ, ನೀರಿನ ವ್ಯವಸ್ಥೆ ಸರಿ ಇರಲ್ಲ. ಮಕ್ಕಳು 9 ಗಂಟೆಗೆ ಬರ್ತಾರೋ, 10 ಗಂಟೆಗೆ ಬರ್ತಾರೋ, ಟೀಚರ್ಗಳೇ ಬರಲ್ಲ 10 ಗಂಟೆಗೆ, ಕರೆಕ್ಟ್ ಟೈಮಿಗೆ ಅವರೇ ಬರಲ್ಲ. ನಾನು ನೋಡಿರೋ ಥರ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ 80,000 ಸಂಬಳ ತಗೊಳ್ಳೋ ಟೀಚರು 10,000 ರೂಪಾಯಿ ಸಂಬಳ ಕೊಟ್ಬಿಟ್ಟು ಒಂದು ಲೇಡಿನ ಕಳಿಸ್ತಾರೆ. ಅವರು 9 ಗಂಟೆಗೆ ಬಂದು ಈ ಟೀಚರ್ ಬದಲಿಗೆ ಅವ್ರು ಕೂತಿರ್ತಾರೆ. 80,000 ತಗೊಳ್ಳೋದು, ಇನ್ನೊಬ್ಬರಿಗೆ 10,000 ಕೊಟ್ಟು 12 ಗಂಟೆಗೆ ಬರೋದು. ಇವರೊಬ್ಬ ಮಿನಿಸ್ಟ್ರು ಮಿಸಸ್ ರಿಲೇಷನ್ ಅಂತೆ ಇವರು. ಅದರಿಂದ ಅವ್ರಿಗೆ ಆ ಥರ ಅವರು ನಾನು ಆ ಥರದವರು ಕೇಳ್ದವ್ರಿಗೆಲ್ಲ ಅವ್ರು ಆ ಕ್ಷಣನೇ ಅವ್ರಿಗೆ ಫೋನ್ ಹೋಗುತ್ತೆ, ಅವ್ರು ಬರ್ತಾರೆ, ಅವ್ರ ಕಡೆಯವ್ರು ಬರ್ತಾರೆ, ಕೇಳಕ್ಕೆ ಹೋದವ್ರನ್ನೆಲ್ಲ ಎದುರಿಸ್ತಾರೆ, ಭಯ ಪಟ್ಕೊಂಡು ಪಬ್ಲಿಕ್ ಕೇಳಲ್ಲ. ಈ ಥರ 12 ಗಂಟೆಗೆ ಊಟ ಬರುತ್ತೆ, ಊಟ ತಿನ್ಕೋತಾರೆ, 3 ಗಂಟೆಗೆ ಆರಾಮಾಗಿ ಮನೆಗೆ ಹೋಗ್ತಾರೆ. 80,000 ಸಂಬಳ ಅವ್ರಿಗೆ ಇಂಪಾರ್ಟೆಂಟು, ಮಕ್ಕಳ ಭವಿಷ್ಯ ಅಲ್ಲ. ಇದು ರಿಯಾಲಿಟಿ ಸರ್. ನಾನು ಇನ್ನೊಂದು ಸ್ಕೂಲ್ ನೋಡಿದ್ದೀನಿ ಸರ್, ಅಲ್ಲಿ ಟೀಚರ್ಸ್ಗಳೇ ಇಲ್ಲ. ಮಕ್ಕಳು ಎದುರುಗಡೆ ಗ್ರೌಂಡಲ್ಲಿ ಆಟ ಆಡ್ತಾ ಇರ್ತಾರೆ, ಊಟದ ಸಮಯಕ್ಕೆ ಓಡ್ ಬರ್ತಾರೆ. ಟೀಚರ್ಗಳು ಎಲ್ಲಿದ್ರೋ ಎಲ್ಲರೂ ಆವಾಗಲೇ ಬಂದರು, ಆರಾಮಾಗಿ ಎಲ್ಲ ಊಟ ತಿಂದರು. ನನಗೊಂದು ನಮ್ಮ ಯಜಮಾನ್ರಿಗೆ ಒಂದು TC ಬೇಕಾಗಿತ್ತು, ಅದು ಕಳೆದೋಗಿತ್ತು, ಅದು ತಗೊಳ್ಳೋದಕ್ಕೆ ಹೋಗಿದ್ದೀನಿ. ಬೆಳಗ್ಗೆಯಿಂದ ಸಂಜೆ ತನಕ ನಾನು ಕಾಯ್ಕೊಂಡು ಕೂತಿದ್ದೀನಿ. ಟೀಚರ್ಸೇ ಆಗಲಿ ಯಾರೇ ಆಗಲಿ ಯಾರೂ ಸಿಕ್ಕಲಿಲ್ಲ ನನಗೆ. ಆಮೇಲೆ 3 ಗಂಟೆ ಮೇಲೆ ಅಲ್ಲಿ ಹೆಡ್ ಮಾಸ್ಟ್ರು ಏನೋ ದಡ ಓಡ್ ಬಂದರು.
ಓಡ್ ಬಂದ್ಬಿಟ್ಟು ನಾಳೆ ಇವ್ರು ಇನ್ಸ್ಪೆಕ್ಷನ್ ಬರ್ತಾ ಇದ್ದಾರಪ್ಪ ಅಂತ ಹೇಳಿದ್ದೆ. ಎಲ್ಲರೂ ಎಲ್ಲೆಲ್ಲಿದ್ರು ಎಲ್ಲ ಬಂದರು, ಚಕ ಟೇಬಲ್ಗಳನ್ನೆಲ್ಲ ಎಲ್ಲ ಮುರಿದೋಗಿರೋದನ್ನೆಲ್ಲ ಈಚೆ ಕಡೆ ಕಾಂಪೌಂಡ್ನಲ್ಲಿ ಎಸ್ತಿದ್ದಾರೆ. ಒಳಗಡೆ ಕೂತ್ಕೊಳ್ಳೋಕೆ ಮಕ್ಳಿಗೆ ಇದೇ ಇಲ್ಲ, ಟೇಬಲ್ಲು ಚೇರ್ಗಳೇ ಇಲ್ಲ. ಅವ್ರು ಆಟ ಆಡದೆ ಇನ್ನೇನು ಮಾಡ್ತಾರೆ? ಊಟ ಸಿಗುತ್ತಾ ಮಧ್ಯಾಹ್ನ? ಏನೋ ಪೌಷ್ಟಿಕತೆ ಇದೆಯೋ ಇಲ್ವೋ, ಮಧ್ಯಾಹ್ನಕ್ಕೆ ಒಂದಿಷ್ಟು ಅನ್ನ ಸಿಗುತ್ತಾ ಅಷ್ಟೇ. ಮಕ್ಕಳು ತಿನ್ಕೋತಾರೆ, ಅಲ್ಲೇ ಆಟ ಆಡ್ಕೋತಾರೆ, ಮನೆಗೆ ಹೋಗ್ತಾರೆ. ಇಂಥ ಪರಿಸ್ಥಿತಿ ಇದೆ ನಮ್ಮ ಬೆಂಗಳೂರಿನಲ್ಲಿ. ಪ್ರೈವೇಟ್ ಸ್ಕೂಲ್ಗಳಿಗೆ ಇವರು ಲೈಸೆನ್ಸ್ ಕೊಡ್ತಾರಲ್ಲ, ಆ ಜಾಗ ಹೆಂಗಿದೆ? ಗಾಳಿ ಬೆಳಕು ಇದೆಯಾ? ಮಕ್ಕಳಿಗೆ ಊಟ ಮಾಡೋಕ್ಕೆ ಜಾಗ ಇದೆಯಾ? ಇದನ್ನ ನೋಡಿ ಕೊಡ್ತಾ ಇದ್ದಾರ ಲೈಸೆನ್ಸು? ಇಲ್ಲ. ಇಂಥ ಕೊಠಡಿನಲ್ಲಿ 4 ರೂಮ್ ಮಾಡಿರ್ತಾರೆ, 4 ಕ್ಲಾಸ್ ನಡೆಸ್ತಾರೆ. ಇಂಥ ಲೈಟ್ ಬೆಳಕಲ್ಲೇ ಮಕ್ಕಳು ಬೆಳಗ್ಗೆಯಿಂದ ಸಂಜೆ ತನಕ ಲೈಟ್ ಬೆಳಕಲ್ಲೇ ಓಡಬೇಕು, ಅಲ್ಲೇ ಊಟ ತಿನ್ನಬೇಕು, ಅಲ್ಲೇ ಕೂತ್ಕೋಬೇಕು. ಅವರ ಕಣ್ಣಿನ ಪರಿಣಾಮ ಏನಾಗಬೇಕು ಸರ್? ಗಾಳಿ ಇಲ್ಲ, ಬೆಳಕಿಲ್ಲ. ಇದನ್ನೆಲ್ಲ ಸರ್ಕಾರನೇ ಸರ್ ಇವತ್ತು ಇದನ್ನೆಲ್ಲ ಮಾಡ್ತಾ ಇರೋದು. ಮಕ್ಕಳ ಭವಿಷ್ಯ ಸರ್ಕಾರಕ್ಕೆ ಇಲ್ಲವೇ ಇಲ್ಲ. ಈಗಿನ ಕೆಲವರು ಎಲ್ಲರೂ ಗೌರ್ಮೆಂಟ್ ಕೆಲಸದಲ್ಲಿಲ್ಲ, IT ಫ್ಯಾಕ್ಟ್ರಿಗಳಿಗೆ ಹೋಗೋ ಅಂಥವ್ರು ಯಾರೂ ಇಲ್ಲ. ನಮ್ಮ ಥರ ಕೂಲಿ ಮಾಡೋರು 90,000 1 ಲಕ್ಷ ಕೊಟ್ಟು ಮಕ್ಕಳನ್ನ ಓದ್ಸೋಕ್ಕಾಗುತ್ತಾ? ನಾವು ಕಳಿಸೋದೇ ಗೌರ್ಮೆಂಟ್ ಸ್ಕೂಲ್ಗೆ. ಇಲ್ಲಿ ವ್ಯವಸ್ಥೆ ಹಿಂಗಾದಾಗ ನಮ್ಮ ದೇಶ ಹಿಂದಕ್ಕೆ ಬರದೆ ಮುಂದಕ್ಕೆ ಎಲ್ಲೋಗುತ್ತೆ? ನಮ್ಮ ರಾಜ್ಯನೇ ಆಗಲಿ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯನಾ? ಮಕ್ಕಳು ದಿನ ಕಾಯಿಲೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಹೆಚ್ಚು ಸಂಪಾದನೆಯಲ್ಲಿರೋದು ಹಾಸ್ಪಿಟಲ್ಲು, ಸ್ಕೂಲು, ಪ್ರೈವೇಟ್ ಸ್ಕೂಲ್ಗಳು. ಸರ್, ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು ಅಂತೇಳಿ ಅಂದರೆ, ಸರ್ಕಾರದ ಕಡೆಯಿಂದ ಶಿಕ್ಷಕರಿಗೆ ಎಲ್ಲ ರೀತಿಯ ವ್ಯವಸ್ಥೆ ಇರುತ್ತೆ, ಬಟ್ ಗುಣಮಟ್ಟದ ರಿಸಲ್ಟ್ ಬರಲಿಕ್ಕೆ ಆಗ್ತಾ ಇಲ್ಲ. ಉತ್ತಮ ರೀತಿಯಲ್ಲಿ ಶೌಚಾಲಯ ವ್ಯವಸ್ಥೆ ಇರೋದಿಲ್ಲ, ಟೈಮ್ ಟು ಟೈಮ್ ಟೀಚರ್ಸ್ ಬರೋದಿಲ್ಲ. ಯಾಕೆ ಈ ಸಮಸ್ಯೆ? ಇದಕ್ಕೆ ಭಾಳ ಮುಖ್ಯ ಸಮಸ್ಯೆ ನೋಡಿ, ಸರ್ಕಾರದ ನೀತಿಗಳು ಭಾಳ ಮುಖ್ಯ ಕಾರಣ. ಇದನ್ನು ನಾವು ಗಮನಿಸಿದ್ರೆ, ಇದು ಯಾವುದೋ ನೀತಿಗಳು ಬಂದರೆ ಯಾವುದೋ ಒಂದು ನೀತಿ ಅಲ್ಲ ಅದು. ಇದೆಲ್ಲ ಭಾಳ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಈಗ ನೋಡಿ, 91ರ ದಶಕದಲ್ಲಿ ಈ ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ನೀತಿಗಳು ಅಂತ ಬಂತು. ಈಗ ನೋಡಿ, ನಮ್ಮ ಸ್ಕೂಲು, ಎಜುಕೇಷನ್ ಎಲ್ಲವೂ ಕೂಡ ಅದಕ್ಕೆ ಮುಂಚೆ ನೀವು ನೋಡಿದ್ರೆ ರಿಕ್ರೂಟ್ಮೆಂಟ್ ನಡೆಯೋದು, ಇನ್ಫ್ರಾಸ್ಟ್ರಕ್ಚರ್ ಕೊಡೋರು, ಸ್ಕೂಲ್ ಬಿಲ್ಡಿಂಗ್ಸ್ ಬರೋದೆಲ್ಲ ಬರ್ತಾ ಇತ್ತು. ಆದರೆ 95ನೇ ಇಸ್ವಿನಲ್ಲಿ ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಷನ್ ಪ್ರೋಗ್ರಾಮ್ DPEP ಅಂತ ಬಂತು. ವರ್ಲ್ಡ್ ಬ್ಯಾಂಕ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಇದು. ಇವಾಗ ಈ ಕಾರ್ಯಕ್ರಮದ ಬಗ್ಗೆ ನಾನು ಹೇಳ್ತಿಲ್ಲ, ಒಬ್ಬರು NCERTಯ ಫಾರ್ಮರ್ ಡೈರೆಕ್ಟ್ರು ಪ್ರೊಫೆಸರ್ ಕೃಷ್ಣಕುಮಾರ್ ಅಂತೇಳಿ ಅವರೊಂದು ಲೇಖನ ಬರೆದವ್ರೆ, ರಿಸರ್ಚ್ ಮಾಡಿ. ಅವ್ರು ಹೇಳಿರೋದು, ಈ ಫಾರಿನ್ ಫಂಡ್ ಬಂದ ಮೇಲೆ ಆಗಿದ್ದೇನು ಅಂತ ಹೇಳಿದ್ರೆ, ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಸ್ಟಾಪ್ ಆಯ್ತದು, ಇನ್ಫ್ರಾಸ್ಟ್ರಕ್ಚರ್ ಕೊಡೋದಿಲ್ಲ, ಬಿಲ್ಡಿಂಗ್ಗಳು ಬಂತು. ಬಿಲ್ಡಿಂಗ್ ಅಂದರೆ ಗೊತ್ತಿದೆ ನಿಮಗೆ, ಗೊತ್ತಾಯ್ತು, ಅದು ಎಷ್ಟು % ಕಮಿಷನ್ ಅಂತೇಳಿ ಬಿಲ್ಡಿಂಗ್ಗಳು ಬರ್ತದೆ. ನೆಕ್ಸ್ಟ್ ಬಂದಂಥ ಸರ್ವಶಿಕ್ಷಾ ಅಭಿಯಾನ, ಅದರಲ್ಲೂ ಬಿಲ್ಡಿಂಗ್ಗಳು ಬಂತು. ಶಿಕ್ಷಾ ಅಭಿಯಾನ ದುಡ್ಡು ಬಂದು ನಿಮ್ಮ ತೆರಿಗೆ ದುಡ್ಡು, ಎಜುಕೇಷನ್ ಸೆಸ್ ಅಂತ ನಾವೇನು ಕೊಡ್ತಾ ಇದ್ದೀವಿ, ಆ ದುಡ್ಡಿಂದ ಬಂದಿದ್ದು. ಅದು ಕೂಡ ನೋಡಿ ಏನಾಯ್ತು ಅಂದರೆ, ಬಿಲ್ಡಿಂಗ್ಗಳು ಬಂತು, ಟೀಚರ್ಸ್ ರಿಕ್ರೂಟ್ಮೆಂಟ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಮೂಲಭೂತ ನೋಡಿ, ಒಂದು ಶಾಲೆಗೆ ಬೇಕಿರೋದು ಮೊದಲು ಶಿಕ್ಷಕರು ಬೇಕು, ಎರಡನೇದು ಸೌಲಭ್ಯಗಳು ಅಂದರೆ ಲೈಬ್ರರಿ, ಲ್ಯಾಬೊರೇಟರಿ, ಟಾಯ್ಲೆಟ್, ಕುಡಿಯೋ ನೀರು, ಇದು. ನಂತರ ಕಟ್ಟಡ. ಬಿಲ್ಡಿಂಗ್ ಇಲ್ಲಂದ್ರೂ ಪರವಾಗಿಲ್ಲ ನಮಗೆ. ನಮ್ಮ ಮುಂದೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಶಾಂತಿನಿಕೇತನ್ ಇದೆ, ಆ ವಾತಾವರಣ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್. ಮರದ ಕೆಳಗೆ ಕೂಡ ಪಾಠ ಕೇಳ್ಬೋದು ನಾವು. ಶಿಕ್ಷಕರು ಬೇಕು, ಮೂಲಭೂತ ಸೌಕರ್ಯ ಬೇಕು. ಬಟ್ ಇದೇನಾಗಿದೆ, ಇದೇ ನೆಗ್ಲೆಕ್ಟ್ ಆಗಿಬಿಟ್ಟಿದೆ. ಟೀಚರ್ಸ್ ನೋಡಿ, ಈಗ ಆಗಲೇ ಹೇಳಿದ್ನಲ್ಲ, 63,000 ಟೀಚರ್ಸ್ ಪೋಸ್ಟ್ ಖಾಲಿ ಬಿದ್ದಿವೆ ಕರ್ನಾಟಕದಲ್ಲಿ. ಸರ್ಕಾರನೇ ಹೇಳ್ಕೊಂಡಿದೆ. ಅಂದರೆ 50% ಟೀಚರ್ಸು ಅತಿಥಿ ಶಿಕ್ಷಕರು. ಕಲ್ಯಾಣ ಕರ್ನಾಟಕ, ಅದು ಕಲ್ಯಾಣ ಕರ್ನಾಟಕ ಹಿಂದುಳಿದ ಜಿಲ್ಲೆಗಳು ಅಂತ ಕರಿತೀವಿ, 7 ಜಿಲ್ಲೆಗಳು. ಅಲ್ಲಿ ಟೀಚರ್ಸ್ ಪೋಸ್ಟ್ ಖಾಲಿ ಇರೋದು 21,000. ಇನ್ನು ರಿಸಲ್ಟ್ ಬರ್ಬೇಕಂದ್ರೆ ಹೆಂಗೆ ಬರ್ತದೆ? ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಿದ್ರೆ ಹೆಂಗೆ? ಇವಾಗ ಭಾಳ ಮುಖ್ಯ ಟೀಚರ್ ರಿಕ್ರೂಟ್ಮೆಂಟ್. ಇದು ಆಗಬೇಕು ಅಂದರೆ ಸರ್ಕಾರದಿಂದ ಫಂಡ್ ಅಲೋಕೇಶನ್ ಆಗಬೇಕು. ಈಗ ಈ ವರ್ಲ್ಡ್ ಬ್ಯಾಂಕಿಂದ ದುಡ್ಡು ಬಂತು, ಸರ್ವಶಿಕ್ಷಾ ಅಭಿಯಾನ ದುಡ್ಡು ಬಂದಾಗ ಸ್ಟೇಟ್ ಗೌರ್ಮೆಂಟ್ ಏನು ಖರ್ಚು ಮಾಡೋದು ಶಿಕ್ಷಣದ ಮೇಲೆ, ಅದನ್ನ ಕಡಿತಗೊಳಿಸ್ಬಿಟ್ರು ಎಲ್ಲ ರಾಜ್ಯದಲ್ಲೂ. ಕರ್ನಾಟಕ ಒಂದಲ್ಲ, ಎಲ್ಲ ರಾಜ್ಯದ ಹಣೆ ಬರ ಇದೇನೆ, ಹಿಂಗಾಗಿದೆ. ಇವಾಗ ದೇಶದಾದ್ಯಂತ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದು ಹೊಸ ಅಭಿಯಾನ ಶುರುವಾಗಿದೆ. ಅದು ಸ್ಕೂಲ್ ಮುಚ್ಚೋ ಅಭಿಯಾನ, ಶಾಲಾ ಬಂದ್ ಅಭಿಯಾನ. ಈಗ ಒಂದೊಂದು ರಾಜ್ಯನೂ ತಾ ಮುಂದೆ ಕಾಂಪಿಟೇಷನ್ ಇದ್ದಾರೆ. ಮಧ್ಯಪ್ರದೇಶನಲ್ಲಿ 45,000 ಸ್ಕೂಲ್ ಮುಚ್ತಿದ್ದಾರೆ, 90,000 ಮುಚ್ಚಬೇಕು ಅಂತಿದ್ದಾರೆ. ಒರಿಸ್ಸಾದಲ್ಲಿ ಮುಚ್ತಾ ಇದ್ದಾರೆ, ಬೆಂಗಾಲಲ್ಲಿ ಮುಚ್ತಾ ಇದ್ದಾರೆ, ತಮಿಳುನಾಡುದಲ್ಲೂ ಮುಚ್ತಾ ಇದ್ದಾರೆ, ಕೇರಳದಲ್ಲೂ ಮುಚ್ತಾ ಇದ್ದಾರೆ.
ಕರ್ನಾಟಕದಲ್ಲಿ 40,000 ಸ್ಕೂಲ್ ಮುಚ್ಚಕ್ಕೆ ಹೊರಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಮುಚ್ಚಿಸ್ತಾ ಇದ್ದಾರೆ. ಗುಜರಾತ್ ನೋಡಿ ಮೊನ್ನೆ ವರದಿ ಬಂತದು, ಡ್ರಾಪ್ ಔಟ್ ವಿಪರೀತ. ನಾನು ನೋಡಿ ಗಾಬರಿ ಆಗುತ್ತೆ. 340% ಜಾಸ್ತಿ ಆಗಿದೆ ಅಂತ ಡ್ರಾಪ್ ಔಟ್. ಕ್ವಾಲಿಟಿ ಶಿಕ್ಷಣ ಇಲ್ಲದೆ ಇರೋದಕ್ಕ ಅಥವಾ ಈ ಶಿಕ್ಷಣನೇ ಬೇಡ ಅನ್ನೋದ? ಈಗ ಸರ್ಕಾರಗಳಿಗೆ ಶಿಕ್ಷಣ ಆದ್ಯತೆ ಅಲ್ಲ, ಶಿಕ್ಷಣ ಕೊಡೋದು ಬೇಡ. ಒಬ್ಬರು ಮಹಾನ್ ಸಾಹಿತಿ ಲಿಯೋ ಟಾಲ್ಸ್ಟಾಯ್ ಅಂತ ಹೇಳಿದ್ರು, ಸರ್ಕಾರದ ಶಕ್ತಿ ಜನಗಳ ಅಜ್ಞಾನದ ಮೇಲೆ ನಿಂತಿದೆ. ಅದಕ್ಕೆ ಎಲ್ಲ ಸರ್ಕಾರಗಳು ಶಿಕ್ಷಣ ಕೊಡೋ ನಾಟಕ ಆಡ್ತಾ ಜನಗಳ ಅಜ್ಞಾನದಲ್ಲಿ ಇಡ್ತಾರೆ. ಯಾಕಂದ್ರೆ ನಾವು ಎಚ್ಚೆತ್ಕೊಂಡ್ರೆ ಇದೇ ಪ್ರಾಬ್ಲಮ್. ಇಲ್ಲಿ ಕೂತ್ ಮಾತಾಡ್ತಿದೀವಲ್ಲ, ಈ ಥರ ಮಾತಾಡ್ತೀವಿ, ನಾವು ಟೀಕೆ ಮಾಡ್ತೀವಿ, ಪ್ರಶ್ನೆ ಮಾಡ್ತೀವಿ. ಶಿಕ್ಷಣ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡೋದು, ಬಿಡಪ್ಪ ನಮ್ಮ ಮನೆ ಬರೋಣಪ್ಪ. ಶಿಕ್ಷಣ ಕೊಡಲಿಲ್ಲ ನಾವು ಹೇಳ್ದಂಗೆ ಓಟ್ ಹಾಕ್ತಾರೆ ಅಷ್ಟೇ, ಹಾಕೊಂಡು ಹೋಗ್ತಾರೆ. ಹೇಮಂತ್ ಸರ್, ಈಗ ಈ ಪೌಷ್ಟಿಕತೆಯನ್ನು ಸರಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಆದರೆ ಒಂದು ವೇಳೆ ಮೊಟ್ಟೆ ಕೊಟ್ಟಿಲ್ಲ ಅಂತಂದರೆ ಪರ್ಯಾಯ ವ್ಯವಸ್ಥೆಗೆ ಏನಾದರೂ ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತಂದರೆ, ಬೇರೆ ಪ್ರೋಟೀನ್ ವಿಚಾರಕ್ಕೆ ಬಂದಾಗ ಈಗ ರೇಟ್ ಜಾಸ್ತಿ ಆಗುತ್ತೆ ಮಾರುಕಟ್ಟೆಯಲ್ಲಿ, ಅದು ಡೇ ಬೈ ಡೇ ಹಾಗೆ ಇರುತ್ತೆ. ಸೊ ಹಂಗೆ ಆಗ್ಲಿಕ್ಕೆ ಆಗಲ್ಲ, ಬೇರೆ ಏನಾದರೂ ಪ್ರಯತ್ನ ಮಾಡಬಹುದಾ ಹೇಗೆ ಅಂತೇಳಿ? ಇಲ್ಲ, ಈ ಪೌಷ್ಟಿಕತೆ ಮೊಟ್ಟೆಯಿಂದ ಹೆಚ್ಚು ಪೌಷ್ಟಿಕತೆ ಸಿಗುತ್ತೆ, ಅದನ್ನೇ ಕೊಡಲಿ, ಅದನ್ನು ಕೊಡಬೇಕು ಅಂತ ಇದೆ, ಅದನ್ನು ಕೊಡಲಿ. ಆದರೆ ಬೆಲೆ ಏರಿಕೆಯಿಂದಾಗಿ ಅದನ್ನು ನಿಲ್ಲಿಸೋದು ಸರಿ ಅಲ್ಲ. ಒಂದು, ಅದನ್ನು ಬೆಲೆನ ಪರಿಷ್ಕರಣೆ ಮಾಡಬೇಕು. ಒಂದು, ಇನ್ನೊಂದು ಬೆಲೆನ ನಿಗದಿ ಮಾಡ್ಬೋದು. ಅದು ಬೆಲೆ 4 ರೂಪಾಯಿ ಇದ್ರೂ ನಾವು 6 ರೂಪಾಯಿಗೆ ಖರೀದಿ ಮಾಡ್ತೀವಿ, 8 ರೂಪಾಯಿ ಇದ್ರೂ ನಾವು 6 ರೂಪಾಯಿಗೆ ಖರೀದಿ ಮಾಡ್ತೀವಿ ಅಂತ ಸರ್ಕಾರ ನಿಗದಿ ಮಾಡ್ಬೋದು. ಇವತ್ತೇನು ಈ ಸಮ್ಮರಲ್ಲಿ ಅದು ಮೊಟ್ಟೆ ಬೆಲೆ ಜಾಸ್ತಿ ಇರ್ತದೆ ಸಾಮಾನ್ಯವಾಗಿ. ಅವ್ರು ಹೇಳ್ತಾರೆ, ಅವರು ಯಾರು ಮಾರುಕಟ್ಟೆ ಪೋಲ್ಟ್ರಿ ಮಾರುಕಟ್ಟೆ ಅವ್ರು ಏನು ಹೇಳ್ತಾರೆ ಅಂದರೆ, ವಿಂಟರು ಮತ್ತು ಮಳೆಗಾಲದಲ್ಲಿ ಅದು ಮ್ಯಾನುಫ್ಯಾಕ್ಚರಿಂಗ್ ಕಡಿಮೆ ಇರ್ತದೆ, ಬೆಲೆ ಜಾಸ್ತಿ ಇರ್ತದೆ ಅಂತ ಅವ್ರು ಹೇಳಿದ್ದಾರೆ ವಿಂಟರಲ್ಲಿ. ಮತ್ತು ಸಮ್ಮರ್ ಇವಾಗ ಡಿಸೆಂಬರು ಕೇಕಿಗೆ ಜಾಸ್ತಿ ಯೂಸ್ ಮಾಡ್ತಾರೆ, ಹಾಗಾಗಿ ಬೆಲೆ ಜಾಸ್ತಿ ಇರುತ್ತೆ ಈ ಜನವರಿ ಡಿಸೆಂಬರಲ್ಲಿ. ಆಗ ಜಾಸ್ತಿ ಇದ್ದಾಗಲೂ ಈ ಬೆಲೆ ಸರಿದೂಗಿಸ್ಬೇಕು ಅಂದ್ರೆ ಅವರು ಒಂದು ಬೆಂಬಲ ಬೆಲೆನ ನಿಗದಿ ಮಾಡಬೇಕು. ಜಾಸ್ತಿ ಇದ್ದರೂ ನಾವು ಅವರಿಂದ ಅಷ್ಟೇ ಅವ್ರಿಗೆ ಅನುಕೂಲ ಆಗಲಿ, ಯಾರು ಪರ್ಚೇಸ್ ಉತ್ಪಾದನೆ ಮಾಡ್ತಾರಲ್ವ ಅವ್ರಿಗೆ ಅನುಕೂಲ ಆಗಲಿ. ಅವರು ರೈತರೇ ಇರ್ಬೋದು, ಅವರಿಗೆ ಸಿಗುತ್ತೆ. ಹಾಗಾಗಿ ಬೆಲೆನಲ್ಲಿ ಚೌಕಾಶಿ ಮಾಡಬಾರ್ದು, ಒಂದು ಪರಿಷ್ಕರಣೆ ಮಾಡಲಿ, ಇಲ್ಲ ಬೆಲೆನ ನಿಗದಿ ಮಾಡಲಿ. ಆದರೆ ಮಕ್ಕಳಿಗೆ ಕೊಡ್ತಕ್ಕಂಥ ಮೊಟ್ಟೆನಲ್ಲಾಗಲಿ ಬಾಳೆಹಣ್ಣಾಗಲಿ ಅದರಲ್ಲಿ ಯಾವುದು ಕಡಿಮೆ ಆಗಬಾರ್ದು, ಏನಿದೆ ಅದನ್ನು ಮುಂದುವರಿಸಬೇಕು. ಇದು ಸರ್ಕಾರಿ ಶಾಲೆ ಶಿಕ್ಷಕರು ಮಾಡಬೇಕಾಗಿದೆ. ಸರ್ ಮೇಡಮ್ ಅವ್ರ, ಈಗ ಮೊಟ್ಟೆ ಕೊಡ್ತಾ ಇರೋದ್ರಿಂದಾಗಿ ಹಾಜರಾತಿ ಸಂಖ್ಯೆ ಜಾಸ್ತಿ ಬರ್ತಿದೆ ಅಂತ ಅನಿಸುತ್ತಾ? ಸರ್ ಹೇಳಿದ್ರು ಮೊಟ್ಟೆ ಕೊಟ್ಟಿಲ್ಲ ಅಂದರೆ ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಆಗಬಹುದು. ಇರ್ಬೋದು ಸರ್. ಕೆಲವು ಸಾಮಾನ್ಯ ಜನರು ಬರ್ತಾರೆ ಅಂದರೆ ಅದರಲ್ಲಿ ಸಾಮಾನ್ಯರು ಅಂದರೆ ಊಟ ಬಟ್ಟೆ ಕೊರತೆ ಅಲ್ಲ, ಅದಕ್ಕಿಂತ ಕಡಿಮೆ ಇರೋರು ಇರ್ತಾರೆ. ಅವರು ಅಲ್ಲಿ ಮಕ್ಕಳಲ್ಲಿ ಅದನ್ನೆಲ್ಲ ಕೊಟ್ಟಾಗ ಮಕ್ಕಳಿಗೆ ಒಂದು ಆಸೆಯಿಂದನೂ ಬರ್ತಾರೆ, ನಮಗೆ ಮೊಟ್ಟೆ ಸಿಗುತ್ತೆ, ಬಾಳೆಹಣ್ಣು ಸಿಗುತ್ತೆ, ಹೊಟ್ಟೆ ತುಂಬ ಊಟ ಸಿಗುತ್ತೆ ಅನ್ನೋ ಬರೋ ಮಕ್ಕಳು ತುಂಬ ಜನ ಇದ್ದಾರೆ. ಇದ್ದಾಗ ಸರ್ಕಾರ ಇದನ್ನು ಗಮನದಲ್ಲಿ ಇಟ್ಕೊಂಡೇ ಅಲ್ವಾ ಅವರು ಮೊಟ್ಟೆ ಕೊಡಬೇಕು ಅಂತೇಳಿ, ಮಕ್ಕಳಿಗೆ ಪೌಷ್ಟಿಕತೆಗೆ ಅವಶ್ಯಕತೆ ಇದೆ ಅಂತ ಮೊಟ್ಟೆ ಕೊಡಬೇಕು ಅಂತ ಹೇಳಿ ಕೊಡ್ತಾ ಇರೋದು. ಅಂದಮೇಲೆ ಅದನ್ನು ಸರಿಯಾಗಿ ತಲುಪಿಸೋ ವ್ಯವಸ್ಥೆನೂ ಸರ್ಕಾರ ಮಾಡಬೇಕು ಸರ್. ಇವಾಗ ರೇಟು ಈಗ ಸರ್ ಹೇಳ್ದಂಗೆ ಜಾಸ್ತಿ ಇದ್ದಾಗಲೂ ಒಂದು ನಿಗದಿತ ಬೆಲೆ, ಕಡಿಮೆ ಇದ್ರೂ ಇಷ್ಟೇ, ಜಾಸ್ತಿ ಇದ್ರೂ ಇದೇ ರೇಟಿಗೆ ಅದು ಸ್ಕೂಲ್ ಮಕ್ಳಿಗೆ ಸಿಕ್ಕಲಿ ಸರ್. ನಮ್ಮಂಥ ಜನಗಳಿಗೆ ಬೇಡ, ಮಕ್ಳಿಗೆ ಓದೋ ಮಕ್ಳಿಗೆ ಬರೋ ಅಂಥದ್ದು ಸಿಗಲಿ. ಅದೇ ಆಮ್ ಆದ್ಮಿ ಪಾರ್ಟಿದು ಡೆಲ್ಲಿದು ನೋಡಿ, ಗೌರ್ಮೆಂಟ್ ಸ್ಕೂಲ್ಗಳು ಎಷ್ಟು ಮುಂದುವರೆದಿದೆ, ಶಿಕ್ಷಣಕ್ಕೆ ಒತ್ತು ಕೊಟ್ಟು ಮಕ್ಕಳನ್ನ ಎಷ್ಟು ಚೆನ್ನಾಗಿ ಮಕ್ಕಳುಗಳು ಹಾಜರಾತಿ ಅಲ್ಲಿ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಿದೆ. ಪಂಜಾಬಲ್ಲೂ ಈಗ ಅದೇ ಥರನೇ ಆಗಿದೆ. ಇಂಥ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಆಗಬೇಕು. ಇದನ್ನು ಸರ್ಕಾರ ಅಲ್ಲಿ ಹೋಗಿ ನೋಡಬೇಕು, ಅಲ್ಲಿ ಟೀಚರ್ಗಳು ಯಾವ ಥರ ಇದ್ದಾರೆ, ಅಲ್ಲಿ ಸ್ಕೂಲ್ಗಳು ಯಾವ ಥರ ಇದೆ, ಅಲ್ಲಿ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಸಿಗ್ತಾ ಇದೆ ಅನ್ನೋದು ನಮ್ಮ ಸರ್ಕಾರ ಹೋಗಿ ನೋಡಿ ಅದನ್ನು ಕರ್ನಾಟಕದಲ್ಲಿ ತರಬೇಕು ಸರ್. ಆವಾಗಲೇ ಕರ್ನಾಟಕ ಇವತ್ತು ಶುಚಿತ್ವತೆಯಿಂದ ಹಿಂದೆ ಇದೆ ಅಂತ ಈ ಸರ್ ಹೇಳಿದ್ರಲ್ಲ, ಫಸ್ಟ್ ಒನ್ಗೆ ಬರೋಕ್ಕಾಗದೇ ಇದ್ರು ಅಟ್ಲೀಸ್ಟು ಮುಂದಕ್ಕಾದರೂ ಬರುತ್ತೆ. ನಮ್ಮ ಸರ್ಕಾರ ಆ ಕೆಲಸ ಮಾಡಬೇಕು ಸರ್. ನಾನು ಹೇಳೋದು ಆಮ್ ಆದ್ಮಿ ಪಾರ್ಟಿ ಸರ್ಕಾರನ ಹೋಗಿ ನೋಡ್ಕೊಂಬರ್ಲಿ ಇವರು, ಡೆಲ್ಲಿನಲ್ಲಿ ಪಂಜಾಬಲ್ಲಿ ಯಾವ್ಯಾವ ಥರ ಆಗಿದೆ ಅಂತ ನೋಡ್ಕೊಂಡು ಬಂದು ಇವರು ಇಲ್ಲಿ ಅದನ್ನು ಮಾಡಲಿ ಸರ್. ಈ ಗ್ಯಾರಂಟಿ ಅದು ಇದು ಬೇಡ ನಮಗೆ. ಆರೋಗ್ಯ ಶಿಕ್ಷಣ ಇದೆರಡು ನಮ್ಮ ಮಕ್ಕಳಿಗೆ ನಮ್ಮ ಜನಕ್ಕೆ ಕರೆಕ್ಟಾಗಿ ಸಿಕ್ಕಿದ್ರೆ ನಾವು ದುಡ್ಕೊಂಡಾದರೂ ತಿಂತೀವಿ ಸರ್. ಆದರೆ ಅದಕ್ಕೆ ಅವಕಾಶನೇ ಇಲ್ದಿರ ಥರ ಇವ್ರು ಮಾಡಬಾರ್ದು. ಕ್ವಾಲಿಟಿ ಬುಕ್ಸ್ಗಳು ಕ್ವಾಲಿಟಿ ಇಲ್ಲ, ಶೂಗಳು ಕೊಟ್ಟಿಲ್ಲ, ಯೂನಿಫಾರ್ಮ್ಗಳು ಕೊಟ್ಟಿಲ್ಲ, ಇದೆಲ್ಲ ನಿಮಗೆ ಗೊತ್ತಿರೋ ಅಂತಿದ್ದೆ. ಇದೆಲ್ಲ ಇಲ್ದಿರ ಮಕ್ಕಳು ಹೆಂಗೆ ಬರೋಕ್ಕೆ ಸಾಧ್ಯ ಸರ್?
ಸ್ಕೂಲಲ್ಲಿ ಒಬ್ಬ ಅರ್ಧೋಗಿರೋ ಶರ್ಟ್ ಹಾಕ್ಕೊಂಡು ಒಂದು ಹುಡುಗ ಬರೋಕ್ಕಾಗುತ್ತಾ, ಒಂದು ಹುಡುಗಿ ಬರೋಕ್ಕಾಗುತ್ತಾ? ಯೂನಿಫಾರ್ಮ್ ಅದಕ್ಕಂತ ತಾನೇ ಇವರು ಸರ್ಕಾರ ನಾವೇ ಕೊಡ್ತೀವಿ ಅಂತ ಒಪ್ಕೊಂಡ್ಮೇಲೆ ಅದನ್ನು ಕೊಡಬೇಕಲ್ವ ಕರೆಕ್ಟಾಗಿ. ಕ್ವಾಲಿಟಿ ಇಲ್ಲದೆ ಇರೋ ಬುಕ್ಕು ಒಂದು ಸಾರಿ ಹಿಂಗೆ ತೊಗೊಂಡು ಹಿಂಗೆ ರಬ್ ಮಾಡಿದ್ರೆ ಕಿತ್ತೋಗೋ ಅಂಥದ್ದು ಕೊಟ್ಟರೆ ಮಕ್ಕಳಿಗೆ ಏನು ಓದ್ತಾರೆ? ಇನ್ನೊಂದು ಬುಕ್ ತೊಗೊಳಕ್ಕಾಗುತ್ತಾ? ಟೀಚರ್ಸ್ಗಳೇ ಕರೆಕ್ಟಾಗಿಲ್ಲ ಅಂದಮೇಲೆ ಇನ್ನು ಬೇರೆ ಇನ್ನು ಸರ್ಕಾರನೂ ಕರೆಕ್ಟಾಗಿಲ್ಲ, ಟೀಚರ್ಸ್ಗಳು ಕರೆಕ್ಟಾಗಿಲ್ಲ. ಸ್ಕೂಲ್ ವಿಚಾರದಲ್ಲಿ ಸರ್ಕಾರ ಹಿಂದೆ ಮುಂದೆ ನೋಡ್ದಿರಾ ಅದಕ್ಕೆ ಕರೆಕ್ಟಾಗಿ ಮಕ್ಳಿಗೆ ಸಿಗೋಂಥ ಸಿದ್ದರಾಮಯ್ಯ ಸರ್ ಯಾವಾಗಲೂ ಹೇಳ್ತಿರ್ತಾರೆ, ಇದು ಯಾವುದೋ ಏನೋ ಕೇಳಿದ್ರೆ ನಿನ್ನ ಮಗನಿಗೆ ಎಜುಕೇಷನ್ ಕೊಡಿಸೋ ಅದೇ ಇಂಪಾರ್ಟೆಂಟು ಅಂತ. ಅದೇ ಥರ ಅವರು ಪ್ರತಿ ಸ್ಕೂಲ್ಗೂ ಅವರು ಇಂಥ ವ್ಯವಸ್ಥೆ ಮೂಲಭೂತ ಸೌಕರ್ಯ ಕರೆಕ್ಟಾಗಿದೆಯಾ, ಟೀಚರ್ಸ್ ಬರ್ತಾ ಇದ್ದಾರಾ ಅಂತ ಅವರು ಖುದ್ದ ಪರಿಶೀಲನೆ ಮಾಡಬೇಕು ಸರ್. ಆವಾಗಲೇ ನಮ್ಮ ಈ ವ್ಯವಸ್ಥೆ ಕರೆಕ್ಟಾಗಿ ಆಗುತ್ತೆ. ಎಸ್ ರಾಜಶೇಖರನ್ ಸರ್, ಈಗ ಮೇಡಮ್ ಅವ್ರು ಹೇಳಿದ್ರು ಅಂದರೆ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಆ ಮಾದರಿ ಹೇಗಿದೆ ಇಲ್ಲೂ ನಮ್ಮ ರಾಜ್ಯದಲ್ಲೂ ಕೂಡ ತರಬೇಕು ಅಂತೇಳಿ. ಏನು ಬದಲಾವಣೆ ಬಯಸ್ತೀರಿ ಮಕ್ಕಳ ವಿಚಾರ ಅಂತ ಬಂದಾಗ, ಮೊಟ್ಟೆಯ ವಿಚಾರ ಅಂತ ಬಂದಾಗ ಏನು ಕಲಿಬಹುದು? ಅಲ್ಲ, ಒಂದು ನೋಡಿ, ಈ ಮಿಡ್ ಡೇ ಮೀಲ್ ಇದೆಯಲ್ಲ, ಮಿಡ್ ಡೇ ಮೀಲ್ ಸ್ಕೀಮ್ ಅಂತೂ ಇಟ್ಸ್ ವೆರಿ ಸಕ್ಸಸ್ಫುಲ್. ಅದು ಆಗಲೇಬೇಕು. ಇದು ಏನಾಗಿದೆ, ಈ ವರ್ಲ್ಡ್ ಬ್ಯಾಂಕ್ ಆಗಲಿ ಹಲವಾರು ವಿಶ್ವಸಂಸ್ಥೆಗಳು ಬೇರೆ ಬೇರೆ ದೇಶಗಳನ್ನು ಅಧ್ಯಯನ ಮಾಡಿ ಹೇಳಿದ್ದಾರೆ ಇದು ಭಾಳ ಅವಶ್ಯಕ. ಯಾಕೆಂದರೆ ಮಿಡ್ ಡೇ ಮೀಲ್ ಬಂದಾಗ ಹಲವಾರು ಹಿಂದುಳಿದ ದೇಶಗಳಲ್ಲಿ ಮಕ್ಕಳ ಸಂಖ್ಯೆ ಎನ್ರೋಲ್ಮೆಂಟು ಗಣನೀಯವಾಗಿ ಜಾಸ್ತಿ ಆಗಿದೆ. ಮಕ್ಕಳೆಲ್ಲ ಸ್ಕೂಲಿಗೆ ಬರ್ತಾರೆ, ಊಟಕ್ಕೆ ಅಂತ ಬರ್ತಾರೆ, ಹಾಗೆ ಅಕ್ಷರಾಭ್ಯಾಸನ ಕಲಿತಾರೆ. ಹಾಗೆ ನಮ್ಮ ದೇಶದಲ್ಲೂ ಕೂಡ ನಾವೀಗ ನೋಡಿದ್ರೆ ಮಿಡ್ ಡೇ ಮೀಲ್ ಸ್ಕೀಮ್ ಬಂದ ಮೇಲೆ ಭಾಳ ಹೆಲ್ಪ್ ಆಗಿದೆ. ಜೊತೆಗೀಗ ಸರ್ಕಾರಗಳು ಮೊಟ್ಟೆ ಇತರ ಪೌಷ್ಟಿಕ ಆಹಾರಗಳನ್ನು ಸೇರಿಸಿರೋದು ತುಂಬ ಒಳ್ಳೆಯದು, ಭಾಳ ಅವಶ್ಯಕ ಇದು. ಆದರೆ ಇದೇನು ತೋರಿಸುತ್ತೆ ಅಂದರೆ ಇದೊಂದು ಕಲ್ಯಾಣ ರಾಜ್ಯದ ಕಲ್ಪನೆ ಇದು. ನಾನು ನಮ್ಮ ಕೆಲವು ಸ್ನೇಹಿತರಿಂದೆಲ್ಲ ಕೇಳಿದ್ದೀನಿ, ಹಿಂದೆ USSR ಅಲ್ಲಿ ಅಥವಾ ಪೂರ್ವ ಯುರೋಪ್ನಲ್ಲಿ ಸಮಾಜವಾದಿ ವ್ಯವಸ್ಥೆ ಇದ್ದಾಗ ಅಲ್ಲಿ ಹೇಗಿತ್ತು ಅಂತ ಭಾಳ ಕುತೂಹಲ ಇದು. ಅಲ್ಲಿ ಕೇಳಿದಾಗ ಅಲ್ಲಿ ಅವರು ಹೇಳ್ತಾ ಇದ್ದಿದ್ದು, ಸರ್ಕಾರ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆನೂ ತಿಂಡಿ ಕೊಟ್ಟು ಕಳಿಸೋರು ಮಕ್ಕಳಿಗೆ. ಇವತ್ತಿಗೂ ಇದೆ. ನಾವೇನು ಈ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಕರಿತೀವಿ, ನಾರ್ವೆ, ಸ್ವೀಡನ್ನು, ಅಲ್ಲಿ ನಮ್ಮ ಕೆಲವು ಸ್ನೇಹಿತರು ಮಕ್ಕಳೆಲ್ಲ ಹೇಳ್ತಾರೆ ಇವತ್ತಲ್ಲಿ ಎಲ್ಲ ಆಹಾರ ಕೊಡ್ತಾರೆ. ಅರೆ, ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಮನಸ್ಸು ಮಾಡಿದ್ರೆ ಏನು ಕಷ್ಟ ಇಲ್ಲ, ದುಡ್ಡಿದೆ, ದುಡ್ಡಿಗೆ ಸಮಸ್ಯೆನೇ ಇಲ್ಲ ಸರ್. ನಾನು ಆಗಲೇ ಹೇಳಿದ್ನಲ್ಲ, ಈಗ ನಾವು ಎಜುಕೇಷನ್ ಸೆಸ್ ಅಂತ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರು ಕೂಡ. ಅಂದರೆ ಎಜುಕೇಷನ್ಗೋಸ್ಕರನೇ ಕೊಡ್ತಾರೆ ದುಡ್ಡು. ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ನಾವು ಕೊಡ್ತಾ ಇರೋದು, ಇದು ಇಡೀ ದೇಶ ನಡೀತಾ ಇರೋದು ಬಡಬಗ್ಗರಿಂದ. ನಾವು ಒಬ್ಬ ಕೂಲಿ ಮಾಡೋನು ಕೂಡ ಕೊಡೋ ಟ್ಯಾಕ್ಸು ನಮ್ಮ ಇಡೀ ದೇಶದ ಬಜೆಟ್ನಲ್ಲಿ ಸುಮಾರು 65-70% ಬಡವರು ಕೊಡೋ ಟ್ಯಾಕ್ಸು. ಇನ್ನು ಕಾರ್ಪೊರೇಟ್ ಟ್ಯಾಕ್ಸ್ ಬರೀ 10% ಅಷ್ಟೇ. ಸೊ ಅದು ಬಿಟ್ಟು ನಾವು ಎಜುಕೇಷನ್ಗಿಂತ ದುಡ್ಡು ಕೊಡ್ತಿದ್ದೀವಿ. ಆ ದುಡ್ಡೆಲ್ಲ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತಿದೆ, CFI ಅಂತ, ಕೊಳಿತಾ ಬಿದ್ದಿದೆ. ಲಕ್ಷಾಂತರ ಕೋಟಿ ಇದೆ, ಖರ್ಚಾಗದೇ ಇದೆ. ಅದು ದುಡ್ಡಿದೆ, ದುಡ್ಡಿಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಇಚ್ಛಾಶಕ್ತಿಯ ಕೊರತೆ. ಸರ್ಕಾರದ ಇಚ್ಛಾಶಕ್ತಿ ಬೇಕು. ಸರ್ಕಾರಗಳೀಗ ಹೌದಪ್ಪ ಇದು ನಮ್ಮ ಆದ್ಯತೆ ಎಜುಕೇಷನ್ ಅಂತ ಹೇಳಿದ್ರೆ ಮಾಡ್ಬೋದು. ಈಗ ನೋಡಿದ್ರು ಇವರಿಗೆ ಎಲ್ಲಿ ಇಂಟ್ರೆಸ್ಟ್ ಬರುತ್ತೆ ನೋಡಿ, ಆಗಲೇ ಹೇಳ್ತಿದ್ನಲ್ಲ, ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ಇಂಟ್ರೆಸ್ಟ್ ಇದೆ. ಎಲ್ಲ ನೋಡಿ ಯೂನಿವರ್ಸಿಟಿಗಳಿಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಸ್ಟಾಫ್ ನೋಡಿದ್ರೆ 75% ಸ್ಟಾಫು ಗೆಸ್ಟ್ ಫ್ಯಾಕಲ್ಟಿ. ಬೆಂಗಳೂರು ಯೂನಿವರ್ಸಿಟಿ ನೋಡಿ, ಬೆಂಗಳೂರು ಯೂನಿವರ್ಸಿಟಿನಲ್ಲಿ ನಾನು ಕೇಳಿದೆ ಮೊನ್ನೆ, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿನಲ್ಲಿ ಅದೊಂದು ಇದು ಏನು ಪರಿಶೀಲನೆ ಮಾಡಬೇಕು, ಒಬ್ಬರೇ ಪ್ರೊಫೆಸರ್ ಅಂತಿರೋದು, ಎಲ್ಲ ಗೆಸ್ಟ್ ಫ್ಯಾಕಲ್ಟಿ. ಹಿಂಗಾದ್ರೆ ಹಿಂಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬರ್ತವೆ, ಯಾಕಂದರೆ ಬಿಲ್ಡಿಂಗಿಂದ ಕಮಿಷನ್ ಇದೆ. ಟೀಚರ್ಸ್ ರಿಕ್ರೂಟ್ಮೆಂಟಲ್ಲಿ ಕಮಿಷನ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಕಮಿಷನ್ ಇಲ್ಲ. ಇದು ಪ್ರಾಬ್ಲಮ್. ಈ ವ್ಯವಸ್ಥೆ ಬದಲಾಗಬೇಕು ಅಂತ ಇದು ಒಂದು ಸರ್ಕಾರ ಅಲ್ಲ, ಎಲ್ಲ ಅಧಿಕಾರಕ್ಕೆ ಬಂದ ಎಲ್ಲ ಪಕ್ಷಗಳು, ಎಲ್ಲ ಸರ್ಕಾರಗಳು ಭಾಳ ವ್ಯವಸ್ಥಿತವಾಗಿ ಇದನ್ನು ದುರ್ಬಲಗೊಳಿಸ್ತಾ ಬಂದಿದ್ದಾರೆ. ಸೊ ಇಲ್ಲಿ ನೋಡಿ, ನಮಗೆ ನೀವೇನು ಕೇಳಿದೆ ಮಾದರಿಯಿಂದ ಇದ್ದೇನೆ. ಈಗ ನಮ್ದು ಆದ್ಯತೆ ಆಯಿತು, ಎಜುಕೇಷನ್ ನಮ್ಮ ಆದ್ಯತೆ ಆದರೆ ಮಾಡ್ತೀವಿ. ನಾವು ಸಾಲ ಮಾಡ್ತೀವಿ, ಬೇಕಾದ್ರೆ ಮಕ್ಕಳು ಉಪವಾಸ ಹಾಕಲ್ಲ. ಈಗ ನೋಡಿ, ಈಗ ಈ KPS ಮ್ಯಾಗ್ನೆಟ್ ಸ್ಕೂಲ್ಗೆ ನಾನು ಓದಿದ ಪತ್ರಿಕೆಗಳಲ್ಲಿ ಇವರು ಸಾಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ದು 2,000 ಕೋಟಿ ರೂಪಾಯಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಾಲ ಕೊಟ್ಟಿದೆ. 2,000 ಕೋಟಿ, ₹1 2 ಅಲ್ಲ, ಸಾಲ ತಗೊಂಡ್ಬಂದವ್ರು ನೋಡಿ. ಈಗ ದುಡ್ಡಿದೆ ನಿಮ್ಮ ಹತ್ರ, ಅಷ್ಟು ದುಡ್ಡಿದೆ, ಏನು ಮಾಡ್ತೀರಾ ಈಗ? ದುಡ್ಡಿದೆ ಅವರಿಗೆ. ಪ್ರಶ್ನೆ ಇಲ್ಲಿ ಇದು ಆದ್ಯತೆ ಆಗಬೇಕು. ಇದಕ್ಕೆ ಇವರು ಬಜೆಟ್ ಮಾಡಬೇಕೀಗ.
ಮೊದಲು ಒಂದು ನಾವು ಸರ್ಕಾರಿ ಸ್ಕೂಲ್ ಚೆನ್ನಾಗಿರಬೇಕು ಅಂದರೆ ಮೊದಲು ಟೀಚರ್ಸ್, ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರು, ನೆಕ್ಸ್ಟ್ ಮಕ್ಕಳಿಗೆ ಒಳ್ಳೆ ಊಟ ಕೊಡೋಣ, ಆಮೇಲೆ ಕಟ್ಟಡ ಕೊನೆ. ಬಟ್ ಈ ಕನ್ನಡ ಫಸ್ಟ್ ಆಗೋಗ್ಬಿಟ್ಟಿದೆ ಅಲ್ಲ, ಉಲ್ಟಾ ಈಗ. ಇದು ಸಮಸ್ಯೆ. ಹೇಮಂತ್ ಸರ್, ಈಗ ಮಕ್ಕಳ ಬೆಳವಣಿಗೆ ಮತ್ತು ಅವರ ಕಲಿಕೆಯ ಮೇಲೆ ಈ ಮೊಟ್ಟೆ ಎಷ್ಟು ಪರಿಣಾಮ ಬೀರುತ್ತೆ, ಹೇಗೆ ಅನುಕೂಲ ಆಗುತ್ತೆ? ಅವರು ಮೊಟ್ಟೆ ಕೊಡೋದ್ರಿಂದ ದಿನನಿತ್ಯ ಶಾಲೆಗೆ ಬರ್ತಾರೆ, ಒಂದು ಪೌಷ್ಟಿಕತೆ ಸಿಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ದರೆ ಬೆಳವಣಿಗೆ ಚೆನ್ನಾಗುತ್ತೆ. ಬೆಳವಣಿಗೆ ಇದ್ದರೆ ಅವರು ಕಲಿಕೆಯಲ್ಲಿ ಆಸಕ್ತಿ ವಹಿಸ್ತಾರೆ, ಆರೋಗ್ಯ ಇದ್ದರೆ. ಇದು ಒಂದಾಗ್ತದೆ. ಅದೇ ಸೇಮ್ ಟೈಮು ಶಾಲೆನಲ್ಲೂ ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಪಠ್ಯಕ್ರಮ ಪೂರ್ತಿ ಮಾಡಬೇಕು, ಅಗತ್ಯ ಇರೋ ಶಿಕ್ಷಕರನ್ನು ನೇಮಿಸಬೇಕು, ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು, ಶೌಚಾಲಯ ವ್ಯವಸ್ಥೆ ಇರಬೇಕು, ಉತ್ತಮ ರಿಸಲ್ಟ್ ಎಲ್ಲ ಬರೋ ಥರ ಮಾಡಿದ್ರೆ ಮಕ್ಕಳು ಆಟೋಮೆಟಿಕ್ಕಾಗಿ ಅಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. ಮಕ್ಕಳ ಬೆಳವಣಿಗೆ, ಮಕ್ಕಳು ಮತ್ತು ಶಿಕ್ಷಕರು ಹೇಗಿರಬೇಕು, ಅವರ ಬಾಂಧವ್ಯ ಹೇಗಿರಬೇಕು, ಹೊಂದಾಣಿಕೆ ಯಾವ ರೀತಿಯಾಗಿರಬೇಕು? ಅಲ್ಲ, ಈಗಿನ ಮಕ್ಕಳು ನೀವು ನೋಡಿದ್ರಿ, ಅದು ಬೇರೆ. ಬಟ್ ಹೇಗಿರಬೇಕು, ಆ ಒಂದು ಉತ್ತಮ ರಿಸಲ್ಟ್ ಬರಬೇಕು ಅಂತಂದರೆ ಇಬ್ಬರ ಸಹಕಾರ ಬೇಕಾಗುತ್ತೆ. ಖಂಡಿತ ಇಬ್ಬರ ಸಹಕಾರ ಬೇಕು. ಗುರು ಶಿಷ್ಯರ ಸಂಬಂಧ ಚೆನ್ನಾಗಿರಬೇಕು, ಬಾಂಧವ್ಯ ಚೆನ್ನಾಗಿರಬೇಕು. ಬೆತ್ತ ಹಿಡ್ಕೊಂಡು ಎದುರಿಸೋದು ಅದೆಲ್ಲ ಮಾಡಬಾರ್ದು. ಏನು ಹಿಂದೆ ಮಾಡ್ತಾಯಿದ್ರು ಅದನ್ನು ಇವಾಗ ನಾವು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಹಿಂದೆ ನಾವೆಲ್ಲ ಅದೇ ರೀತಿ ಕಲಿತು ಅಂದರೆ ಪರಿಸ್ಥಿತಿ ಬದಲಾಗಿದೆ, ವಾತಾವರಣ ಬದಲಾಗಿದೆ. ನಾವು ಹಿಂದೆ 5 ಮಕ್ಕಳಿದ್ರೆ ಇವಾಗ ಒಂದೊಂದೇ ಮಕ್ಕಳಿದ್ದಾರೆ. ಹಿಂದೆ ಬೇರೆ ಅವಿಭಕ್ತ ಕುಟುಂಬ ಇತ್ತು, ಇವಾಗ ಕುಟುಂಬ ಸಿಂಗಲ್ ಕುಟುಂಬ ಇದೆ. ಹಿಂದೆ ಮಾಡ್ದಂಗೆ ನಾವು ಬೆತ್ತ ಹಿಡ್ಕೊಂಡು ಹೊಡಿಯೋದು, ಎದುರಿಸೋದು, ಆ ಥರ ಶಿಕ್ಷೆ ಕೊಡೋಕ್ಕಾಗಲ್ಲ. ಇವಾಗ ಕಾನೂನು ಬದಲಾಗಿದೆ, ಆವಾಗ ಕಾನೂನು ಇರಲಿಲ್ಲ. ನಾವು ಅದೇ ರೀತಿ ನೋಡಬೇಕಾಗುತ್ತೆ. ಹಿಂದೆ ಹೆಂಗಿತ್ತು ಇವಾಗ ಆ ಪರಿಸ್ಥಿತಿ ಇಲ್ಲ, ಬದಲಾವಣೆ ಆಗಿದೆ. ಮಕ್ಕಳಲ್ಲೂ ಬದಲಾವಣೆ ಆಗಿದೆ, ಆರೋಗ್ಯ ವಿಷಯದಲ್ಲಿ ಬದಲಾವಣೆ ಆಗಿದೆ. ಆವಾಗ 50-60 ವರ್ಷ ಆದರೂ ಯಾವುದೇ ಒಂದು ಆರೋಗ್ಯವಾಗಿರ್ತಾಯಿದ್ರು, ರೋಗ ಇಲ್ದಲೆ. ಇವತ್ತು 20 ವಯಸ್ಸು 25 ವಯಸ್ಸು ಜಾಸ್ತಿ. ನಮ್ಮಲ್ಲಿ ಏನು ಮೆಡಿಕಲ್ ವ್ಯವಸ್ಥೆ ಜಾಸ್ತಿ ಆದಷ್ಟು ಪೇಷಂಟ್ಗಳು ಜಾಸ್ತಿ ಆಗ್ತಾರೆ. ನಮ್ಮ ಇವರು ಪದ್ಮಶ್ರೀ ಅವಾರ್ಡಿ ನಮ್ಮ ಇವರು ಹೇಳ್ತಾರೆ, ಉಡುಪಿಯವರು ಇದ್ದಾರಲ್ವ, ಅವ್ರ ಹೆಸರು ಹೆಗಡೆಯವರು. ನೀವು ಮೆಡಿಕಲ್ ಕಾಲೇಜ್ ಜಾಸ್ತಿ ಮಾಡಿದ್ರೆ ಸ್ಟೂಡೆಂಟ್ಸ್ ಜಾಸ್ತಿ ಆಗ್ತಾರೆ, ಮೆಡಿಕಲ್ ಕಾಲೇಜ್ ಜಾಸ್ತಿ ಆಗುತ್ತೆ. ಮೆಡಿಕಲ್ ಕಾಲೇಜ್ ಜಾಸ್ತಿ ಆದರೆ ಏನಾಗ್ತದೆ, ಹಾಸ್ಪಿಟ್ಲ್ ಜಾಸ್ತಿ ಆಗ್ತದೆ. ಹಾಸ್ಪಿಟ್ಲ್ ಜಾಸ್ತಿ ಆದರೆ ಏನಾಗ್ತದೆ, ಪೇಷಂಟ್ ಜಾಸ್ತಿ ಆಗ್ತದೆ. ಪೇಷಂಟ್ ಜಾಸ್ತಿ ಆದರೆ ಆರೋಗ್ಯ ಇರಲ್ಲ. ನೋಡಿ, ಈ ಥರ ವ್ಯವಸ್ಥೆ ಬರ್ತದೆ. ಇದು ನಿಜ, ಅವರು ಸಂಶೋಧನೆ ಮಾಡಿ ಹೇಳ್ತಕ್ಕಂಥದ್ದು. ಹಿಂದೆ ನಮ್ಮ ಹೋಬ್ಳಿನಲ್ಲಿ ಒಂದು 40 ವರ್ಷದ ಹಿಂದೆ ಒಂದೇ ಒಂದು ಡಾಕ್ಟರ್ ಇರ್ತಾ ಇದ್ರು ಇಡೀ ಹೋಬ್ಳಿಗೆ. ಅದು ರಾತ್ರಿ ಟೈಮ್ ಯಾರಿಗೇನು ಏನಾಗ್ತಾ ಇರಲಿಲ್ಲ ಬಿಡಿ. ಅಂದರೆ ವಾತಾವರಣ ನಾನು ಹೇಳ್ತಾ ಇರೋದು, ಪರಿಸ್ಥಿತಿಗೆ ತಕ್ಕಾಗಿ. ಇವತ್ತು ಪರಿಸ್ಥಿತಿ ಬದಲಾಗಿದೆ. ಆ ಪರಿಸ್ಥಿತಿಗೆ ಅನುಗುಣವಾಗಿ ನಾವೆಲ್ಲರೂ ಹೊಂದ್ಕೋಬೇಕಾಗಿದೆ. ಆದರೆ ಒಳ್ಳೆ ಪರಿಸ್ಥಿತಿನಲ್ಲಿ ನಾವು ಮುಂದುವರಿಸಬೇಕಾಗಿದೆ. ಹಾಗಾಗಿ ಬಾಂಧವ್ಯ ಚೆನ್ನಾಗಿರಲಿ. ಏನು ಈ ರೇಟ್ ಏನಿದೆಯಲ್ವಾ, ಇದು ಸರ್ಕಾರ ಪರಿಷ್ಕರಣೆ ಮಾಡಲಿ, ತೊಂದರೆ ಆಗಬಾರ್ದು. ಮಕ್ಕಳಿಗೂ ತೊಂದರೆ ಆಗಬಾರ್ದು, ಶಿಕ್ಷಕರಿಗೂ ತೊಂದರೆ ಆಗಬಾರ್ದು. ಇದು ಏನು ದೊಡ್ಡ ಸಮಸ್ಯೆ ಅಲ್ಲ, ಇದು ಏನು ನಮ್ಮ ದೊಡ್ಡ ಬಜೆಟು ಅಲ್ಲ. ಇದು ಅಜೀಂ ಪ್ರೇಮ್ಜಿ ಅವರು ಹಣನ ಕೊಟ್ಟಿದ್ದಾರೆ, ಹಣ ಇದೆ. ಒಂದು ಕಮ್ಯುನಿಕೇಷನ್ನು ಸ್ವಲ್ಪ ತಡ ಆಗಿದೆ. ಎಜುಕೇಷನ್ ಡಿಪಾರ್ಟ್ಮೆಂಟವರು ಸರ್ಕಾರಕ್ಕೆ ಕೂಡಲೇ ಒಂದು ಮನವಿ ಮಾಡಿಕೊಂಡ್ರೆ ಸರ್ಕಾರ ಅದನ್ನು ಶ್ಯಾಂಕ್ಷನ್ ಮಾಡ್ತದೆ. ಇದು ತೊಂದರೆ ಆಗದಲೇ ಇದನ್ನು ಮುಂದುವರಿಸಲಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಮೇಡಮ್ ಅವರೇ, ಈಗ ಮಕ್ಕಳು ಶಾಲೆಗೆ ಬರ್ತಿಲ್ಲ ಅಂಥೇಳಿ ಆ ಶಾಲೆಗಳನ್ನು ಮುಚ್ಚುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಏನು ಮಾಡಬೇಕು? ಮಕ್ಕಳ ಹಾಜರಾತಿ ಹೆಚ್ಚಳ ಆಗಬೇಕು ಅಂದರೆ ಏನು ಮಾಡಬೇಕು? ಅಲ್ಲಿ ಶಾಲೆ ಮುಚ್ಚೋದಕ್ಕಿಂತ ಶಾಲೆಯನ್ನು ಹೇಗೆ ಕಲಿಕೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಶಾಲೆ ಓಪನ್ ಮಾಡಿ ಮಕ್ಕಳನ್ನು ಕರೆಸುವಂಥ ಪ್ರಯತ್ನ ಆಗಬೇಕು. ಅಂದರೆ ಮಕ್ಕಳು ಬರ್ತಿಲ್ಲ ಅಂಥೇಳಿ ಅದನ್ನು ಮುಚ್ಚೋದು ಹೇಗೆ ಅಂತ? ಇಲ್ಲ ಸರ್, ಮಕ್ಕಳು ಬರ್ತಾರೆ. ಅಪ್ಪ ಅಮ್ಮಂಗೆ ಮಕ್ಕಳ ಭವಿಷ್ಯ ತುಂಬ ಮುಖ್ಯ. ಇದು ಪ್ರೈವೇಟ್ ಸ್ಕೂಲಲ್ಲಿ ಓದ್ಸೋಕ್ಕಾಗಲ್ಲ ಅಂತ ಸರ್ಕಾರಿ ಶಾಲೆಗಳಲ್ಲಿ ಕಳಿಸೋ ಅಂಥ ವ್ಯವಸ್ಥೆ ಇದೆ, ಇವಾಗಲೂ ಇದೆ. ಮಕ್ಕಳು ಬರೋಕ್ಕೆ ರೆಡಿ ಇದ್ದಾರೆ. ಆದರೆ ಅಲ್ಲಿ ಟೀಚರ್ಗಳಿದಾರಲ್ಲ, ಅವ್ರುಗಳು ಕರೆಕ್ಟಾಗಿ ಟೈಮಿಗೆ ಕರೆಕ್ಟಾಗಿ ಬರಲ್ಲ ಸರ್. ಬಂದರೆ ಅಷ್ಟೇ, ಅವರು ಸಂಬಳಕ್ಕೋಸ್ಕರ, ನಾನು ಆವಾಗಲೇ ಹೇಳಿದೆ, ಸಂಬಳಕ್ಕೋಸ್ಕರ ಅವ್ರು ಬರ್ತಾರೆ. ಮಕ್ಕಳಿಗೆ ಇದು ಓದಿಸ್ಬೇಕು, ಅವನೊಬ್ಬ ಉತ್ತಮ ಪ್ರಜೆ ಆಗಬೇಕು ಅನ್ನೋ ಮಹತ್ವ ಯಾರಿಗೂ ಇಲ್ಲ. ಯಾವ ಟೀಚರ್ಸ್ಗಳು ಅದನ್ನು ಮಾಡ್ತಾ ಇಲ್ಲ. ಕೆಲವು ಕಡೆ ಈ ಥರ ಇದ್ದರೆ, ಕೆಲವು ಕಡೆ ಏನು ಗೊತ್ತಾ, ಈ ಜಾಗ ಇರುತ್ತಲ್ಲ, ಸ್ಕೂಲ್ಗೆ ಜಾಗಗಳು ಕೊಟ್ಟಿರ್ತಾರಲ್ಲ. ಬಿನ್ನಿಪೇಟೆನಲ್ಲಿ ಒಂದು ಸ್ಕೂಲ್ ಇತ್ತು, ಬಿನ್ನಿ ಶಾಲೆ ಅಂತೇಳಿ. ಬಿನ್ನಿ ಮಿಲ್ಲಲ್ಲಿ ಕೆಲಸ ಮಾಡೋವಂಥ ಮಕ್ಕಳಿಗೋಸ್ಕರ ಆ ಸ್ಕೂಲು, ಅವರ ಮಕ್ಕಳ ಭವಿಷ್ಯಕ್ಕೋಸ್ಕರ ಮಹಾರಾಜರು ಕೊಟ್ಟಿದ್ದು ಸ್ಕೂಲ್ ಅದು.
105 ವರ್ಷ ಇತಿಹಾಸ ಇರುವಂಥ ಸ್ಕೂಲು. ಅದು ಇವಾಗ ಏನೋ ಆಯಿತು, ಬಿನ್ನಿ ಮಿಲ್ ಮುಚ್ಚಿದ್ರು, ಆ ಕ್ವಾರ್ಟರ್ಸ್ ಎಲ್ಲ ಒಡೆದ್ರು, ಅದನ್ನು ಬೇರೆ ಯಾರೋ ETA ಕಂಪ್ನಿ ಅವ್ರು ತೊಗೊಂಡ್ರು. ಅವರು ಸ್ಕೂಲಿಗೆ ಜಾಗ ಕೊಟ್ಟಿದ್ದಾರೆ. ETA ಕಂಪ್ನಿಯವರು ಬೇರೆ ಸ್ಕೂಲ್ಗಳಿಗೆ ಪ್ರತಿ ವರ್ಷ ಇಷ್ಟಿಷ್ಟು ದುಡ್ಡು ಅಂತ ಕೊಡೋ ಅಂಥ ಕಂಪ್ನಿ ಅದು. ಅವರು ಆ ಸ್ಕೂಲಿಗೆ ಜಾಗ ಕೊಟ್ಟು ಸ್ಕೂಲ್ ನಡೆಸ್ತಾ ಇದ್ದಾರೆ. ಆದರೆ ಅದನ್ನು ನಡೆಸೋಕ್ಕಿದಾರಲ್ಲ ಕೆಲವು ಜನಗಳ ಮಧ್ಯದಲ್ಲಿ, ಅವ್ರುಗಳು ಅದನ್ನು ನಡೆಸೋ ವ್ಯವಸ್ಥೆ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಅಲ್ಲಿ ಬಿನ್ನಿಪೇಟೆನಲ್ಲಿ ಇವತ್ತು ಜಾಗದ ಬೆಲೆ ಚಿನ್ನದ ಥರ ಏರ್ತಾ ಇದೆ. ಆ ಜಾಗನ ಇವರು ಚಿನ್ನದ ಥರ ಅದನ್ನು ಆ ಸೈಟನ್ನು ಯಾರಿಗೆ ಬೇಕೋ ಅವ್ರಿಗೆ ಜಾಗ, ಮಕ್ಕಳು ಬರ್ತಾ ಇಲ್ಲ ಅನ್ನೋದು, ಬರೋ ಅಂಥ ಮಕ್ಕಳನ್ನ ಅಲ್ಲಿಗೆ ಇಲ್ಲಿಗೆ ಕಳಿಸ್ಬಿಡೋದು, ಮೂಲಭೂತ ಸೌಕರ್ಯ ಇಲ್ಲ. ಮತ್ತು ಅಲ್ಲಿ ಟೀಚರ್ಗಳಾಗಿ ಒಂದೇ ಒಂದು ಲೇಡಿ ಹಿಂದಿ ಟೀಚರು, ಅವರೊಬ್ಬರೇ ಗೌರ್ಮೆಂಟ್ ಟೀಚರು. ಇನ್ನು ಬೇರೆಯವರೆಲ್ಲರೂ ಅದೇ ಸ್ಕೂಲಲ್ಲಿ SLC ಮಾಡಿರೋ ಅಂಥ ಹೆಣ್ಮಕ್ಳು ಗಂಡು ಮಕ್ಕಳು, ಅವ್ರಿಗೆ ಒಂದು 2-3 ಜನ ಮಕ್ಕಳಿಗೆ ಏನು ಮಾಡ್ತಾರೆ, ಸಾಕು ನೀವು ಬನ್ನಿ, ನಿಮ್ಗೊಂದು 5,000 ಸಂಬಳ ಆ ಕಂಪ್ನಿಯಿಂದ ಅವ್ರಿಗೆ ಬರುತ್ತೆ, ಚೆಕ್ ಬರುತ್ತೆ. ಅದನ್ನು ಇವರು 5,000 10,000 ಕೊಟ್ಟು ಮಿಕ್ಕಿದ್ದನ್ನು ಅಲ್ಲಿನ ಆಡಳಿತ ಮಂಡಳಿ ಅಂತ ವಹಿಸ್ಕೊಂಡಿದೆಯಲ್ಲ ಅದು ತಿಂತಾ ಇದ್ದಾರೆ. 15-17 ಸೈಟ್. ಇದು ಒಂದು ಕಡೆ ಆದರೆ, ಇನ್ನು ಪೋಷಕರು ಯಾವ ಮನಸ್ಥಿತಿ ಹೇಗೆ ಅಂದರೆ, ಪಕ್ಕದ ಮನೆಯವರು ಖಾಸಗಿ ಶಾಲೆ ಓದ್ತಿದ್ದಾನೆ ಮಕ್ಕಳು, ನಾನು ಬಡವನಾಗಿದ್ದರೂ ಕೂಡ ಖಾಸಗಿ ಶಾಲೆಯಲ್ಲಿ ಓದಿಸ್ಬೇಕು ಅನ್ನೋಂಥ ಮನಸ್ಥಿತಿ. ಹೌದು ಅಲ್ವಾ? ಈ ರೀತಿ ಮನಸ್ಥಿತಿ ಅಲ್ಲ. ಸೊ ಹಂಗಿರಬೇಕಾದ್ರೆ ಸರ್ಕಾರಿ ಶಾಲೆಯನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ. ಈಗ ನನಗೆ ಎಷ್ಟೇ ಕಷ್ಟ ಆದರೂ ಕೂಡ ನನ್ನ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದಬೇಕು ಅನ್ನುವಂಥ ಮನಸ್ಥಿತಿಯೂ ಕೂಡ ಪೋಷಕರಲ್ಲಿದೆ. ಅದೇ ಹೇಳ್ತೀನಿ ಸರ್. ಇವಾಗ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ, ಮಕ್ಕಳು ಬೀದಿಗೆ ಬಿದ್ದು ಹಾಳಾಗ್ತಾ ಇದ್ದಾರೆ. ಇವಾಗ ಟೀಚರ್ಸ್ಗಳು ಬರಲ್ಲ, ಮಕ್ಕಳು ಗ್ರೌಂಡಲ್ಲಿ ಆಟ ಆಡ್ತಾ ಕೂತಿರ್ತಾರೆ, ಇವರು ಬೇರೆ ಮಕ್ಕಳ ಜೊತೆ ಸೇರ್ತಾರೆ, ಕಲಿಬಾರ್ದೇ ಇರೋದನ್ನೆಲ್ಲ ಕಲಿತಾರೆ. ಆವಾಗ ತಂದೆ ತಾಯಿ ಯೋಚನೆ ಮಾಡೋದೇನು, ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗೆ ಹಾಕಬೇಕು. ಅವ್ರು ಬೀದಿಗೆ ಬಿದ್ದು ಹಾಳಾಗ್ತಾ ಇದ್ದಾರೆ, ಟೀಚರ್ಗಳು ಪಾಠ ಮಾಡ್ತಾ ಇಲ್ಲ, ಅವ್ರಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ, ಆರೋಗ್ಯ ಸಮಸ್ಯೆ, ಶೌಚಾಲಯ ಇಲ್ಲ, ಆರೋಗ್ಯ ಸಮಸ್ಯೆ ಇದೆ ಬರುತ್ತೆ. ನಾವೇ ದಿನ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗ ಅಲಿಯೋಕ್ಕಾಗಲ್ಲ. ಸಾಲನೋ ಸೋಲನೋ ನಾನು ದುಡಿತೀನಿ, ಹಾಕು ಪ್ರೈವೇಟ್ ಸ್ಕೂಲ್ಗೆ. ಇಂಥ ಪರಿಸ್ಥಿತಿ ಬಂದಿದೆ ಇವಾಗ. ಮಕ್ಕಳ ಭವಿಷ್ಯಕ್ಕೋಸ್ಕರ ಅಪ್ಪ ಅಮ್ಮ ಸಂಜೆಯಿಂದ ರಾತ್ರಿ ತನಕ ದುಡಿತಾರೆ ಕಷ್ಟಪಟ್ಟು. ತಂದೆ ದುಡಿಯೋದು ಜೀವನಕ್ಕಾದರೆ, ತಾಯಿ ದುಡಿಯೋದು ಮಕ್ಕಳದು ಎಜುಕೇಷನ್ಗೆ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ದುಡಿದು ಇದು ಮಾಡ್ತಾರೆ. ಅಂಥವ್ರೆಲ್ಲ ಹೇಳೋದು ಏನು ಗೊತ್ತಾ ಸರ್, ಗೌರ್ಮೆಂಟ್ ಸ್ಕೂಲಲ್ಲಿ ಪ್ರೈವೇಟ್ ಕಳ್ಸೋಕ್ಕಾಗಲ್ಲ ನಮಗೆ. ಗೌರ್ಮೆಂಟ್ ಸ್ಕೂಲ್ ವ್ಯವಸ್ಥೆ ಚೆನ್ನಾಗಿದ್ರೆ ನಮ್ಮ ಮಕ್ಕಳನ್ನ ಅಲ್ಲಿ ಹಾಕ್ಬೋದು ಮೇಡಮ್. ಆ ಮಕ್ಕಳು ಅಲ್ಲಿ ಓದಿದ್ರೆ ನಮಗೂ ಒಂದು ಧೈರ್ಯ ಇರುತ್ತೆ. ಅಂದರೆ ನಾನು ಹೇಳಿದ ಪೋಷಕ ಆ ರೀತಿ ಮನಸ್ಥಿತಿ ಇರುತ್ತಾ ಅಂತ. ಅಂದರೆ ಪಕ್ಕದ ಮನೆಯವನು ಯಾವ ಖಾಸಗಿ ಶಾಲೆ ಓದ್ತಿದ್ದಾನೆ ಅಥವಾ ಹೀಯಾಳಿಸ್ತಾನೆ, ಅಥವಾ ನನ್ನ ಮಗ ಇಂಥ ಶಾಲೆಯಲ್ಲಿ ಓದ್ತಿದ್ದಾನೆ, ಒಂದು ತಿಂಗಳಿಗೆ ಅಥವಾ 1 ವರ್ಷಕ್ಕೆ ಇಷ್ಟು ಅಂತ ಫೀಸ್ ಅಂತ ಕಟ್ತಾ ಇದೀವಿ, ಆ ರೀತಿ ಏನಾದರೂ ಇರುತ್ತಾ? ಅದು ಇರುತ್ತೆ ಸರ್. ತಮ್ಮ ಬಜೆಟ್ ನೋಡ್ಕೋಬೇಕಲ್ವ ಅವರು. ಇನ್ನೊಬ್ರು ನೋಡಿ ಬದುಕಕ್ಕಾಗಲ್ಲ. ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಬದುಕಬೇಕು, ಅದನ್ನು ಯೋಚನೆ ಮಾಡ್ತಾರೆ. ಅದು ಸರ್ಕಾರಕ್ಕೆ ಪ್ಲಸ್ ಆಗ್ತಿದೆಯಾ ಅಂತ ನಾನು ಹೇಳ್ತಾರೆ. ತಳ್ಳಲ್ಪಟ್ಟಿದ್ದಾರೆ ನೋಡಿ ಸರ್. ಏನಾಗಿದೆ, 1960ನೇ ಇಸ್ವಿನಲ್ಲಿ ನೀವು ಗಮನಿಸಿದ್ರೆ ಕೇಂದ್ರ ಸರ್ಕಾರ ಆವಾಗ ಈ 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂತ ತಗೊಂಬಂದ್ರು. ಅಲ್ಲಿ ಮಾಡಿದ್ದೇನು ಅಂತ ಹೇಳಿದ್ರೆ, ಈಗ ಮಾತೃಭಾಷೆ ಹಿಂದಿ ಮತ್ತು ಇಂಗ್ಲಿಷ್ನ ಕಡೆಗಣಿಸಿದ್ರು. ಏನಾಯ್ತು, ಸರ್ಕಾರಿ ಸ್ಕೂಲ್ಗಳಲ್ಲಿ ನೀವು ನೋಡಿದ್ರೆ ನಮ್ಮ ಅಣ್ಣಂದ್ರು ಇವ್ರದೆಲ್ಲ ನೀವು ಟೈಮಲ್ಲಿ ತಗೊಂಡ್ರೆ, ಈಗ ಇಂಗ್ಲಿಷ್ನ 5ನೇ ಕ್ಲಾಸಿಂದ ಹೇಳ್ಕೊಡೋರು. ಈಗ ಪ್ರೈವೇಟ್ ಸ್ಕೂಲಲ್ಲಿ ಇಂಗ್ಲಿಷ್ನ 1ನೇ ಕ್ಲಾಸಿಂದ ಹೇಳ್ಕೊಡ್ತಾರೆ. ನೋಡ್ತಿದ್ದಂಗೆ ಪೋಷಕರಿಗೆ ಏನನ್ಸುತ್ತೆ, ಏನಪ್ಪ ಇದು ನಮ್ಮ ಮಕ್ಕಳು ಎಲ್ಲ ಹಿಂದೆ ಬೀಳ್ತಿದಾರಲ್ಲಪ್ಪ. ಸೊ ಸಾಲ ಆದ್ರೂ ಮಾಡಿ ಪ್ರೈವೇಟ್ ಸ್ಕೂಲ್ಗೆ ಕಳ್ಸೋಣ. ಯಾಕಂದ್ರೆ ಸರ್ಕಾರಿ ಸ್ಕೂಲ್ನಲ್ಲಿ ಏನೇ ಕೇಳೋದು 5ನೇ ಕ್ಲಾಸಿಂದ ಇಂಗ್ಲೀಷ್. ಈ ನೋಡಿ, ಸರ್ಕಾರ ಮಾತೃಭಾಷೆ ದ್ವಿಭಾಷಾ ನೀತಿ ಅನುಸರಿಸಬೇಕಿತ್ತು. ಮಾತೃಭಾಷೆ ಮತ್ತು ಇಂಗ್ಲೀಷು, ಮಾತೃಭಾಷೆ ಶಿಕ್ಷಣದ ಮಾಧ್ಯಮ ಆಗಬೇಕು, ಇಂಗ್ಲೀಷ್ನ ಚೆನ್ನಾಗಿ 1ನೇ ಕ್ಲಾಸಿಂದ ಕಲಿಸಿ. ಯಾಕಂದ್ರೆ ಇಂಗ್ಲೀಷ್ ಒಂದು ಅಂತಾರಾಷ್ಟ್ರೀಯ ಭಾಷೆ, ಅದರಿಂದ ಉದ್ಯೋಗ ಇನ್ನೆಲ್ಲ ಅವಕಾಶಗಳೆಲ್ಲ ಇದೆ. ಇದು ಒಂದು ಆಗಿದ್ದು ನೋಡಿ, ಒಂದು ಸಮಸ್ಯೆ. ಇದನ್ನ ಬೇಕು ಅಂತಾನೆ ಸರ್ಕಾರಗಳು, ಇದೆಲ್ಲ ವೆಸ್ಟೆಡ್ ಇಂಟ್ರೆಸ್ಟ್. ಯಾಕಂದ್ರೆ ಪ್ರತಿಯೊಬ್ಬ MLAಗೆ MP ಗೆ ಖಾಸಗಿ ಸ್ಕೂಲು ಖಾಸಗಿ ಕಾಲೇಜ್ ಇದೆ. ಅಧಿಕಾರದಲ್ಲಿ ಕೂತ್ಕೊಂಡು ಅವ್ರ ಸ್ಕೂಲು ಕಾಲೇಜ್ ಬೆಳೆಸ್ಕೊಂಡ್ರೆ ಹೊರತು ಸರ್ಕಾರಿ ಸ್ಕೂಲ್ನ ಬೆಳೆಸಲಿಲ್ಲ. ಒಬ್ಬ ವ್ಯಕ್ತಿ ಸಾಯಿಸ್ಬೇಕಂದ್ರೆ ಏನ್ ಮಾಡ್ಬೇಕು, ಉಪವಾಸ ಹಾಕ್ಬಿಟ್ರೆ ಸಾಯ್ತಾನ. ಅದಕ್ಕೆ ಸರ್ಕಾರಿ ಸ್ಕೂಲ್ ಉಪವಾಸ ಹಾಕು. ನೀವು ಸರ್ಕಾರಿ ಸ್ಕೂಲ್ ದುಡ್ಡು ಕೊಡಬೇಡ, ಟೀಚರ್ಸ್ ಅಪಾಯಿಂಟ್ ಮಾಡ್ಕೊಬೇಡ, ಫೆಸಿಲಿಟೀಸ್ ಕೊಡಬೇಡ, ರೋಗಗ್ರಸ್ತ ಮಾಡ್ಬಿಡ್ತಾರೆ ಸರ್ಕಾರಿ ಸ್ಕೂಲ್. ಈಗ ನನಗೆ ನಿಮಗೆ ನಾವು ಪೋಷಕರಾಗಿ ಯೋಚನೆ ಮಾಡೋಣ, ಇಂಥ ಸರ್ಕಾರಿ ಸ್ಕೂಲ್ ಮಗುನ್ ಕಳಿಸ್ಬೇಕಾ, ನಮ್ಮ ಕೈಯಾರೆ ನಮ್ಮ ಮಗು ಭವಿಷ್ಯನ ಹಾಳು ಮಾಡ್ಬೇಕಾ, ಅಥವಾ ಸಾಲ ಆದ್ರೂ ಮಾಡೋಣ ಪ್ರೈವೇಟ್ಗೆ ಹೋಗೋಣ?
ಪೋಷಕರು ತಳ್ಳಲ್ಪಟ್ಟಿದ್ದಾರೆ. ಇವತ್ತಿಗೂ ನೋಡಿ 2 ಆಪ್ಷನ್ ಕೊಟ್ಟರೆ ಪೋಷಕರಿಗೆ ಸರ್ಕಾರಿ ಸ್ಕೂಲ್ ಕಡೆಗೆ ಬರ್ತಾರೆ. ಸರ್ ಇದಕ್ಕೆ ಏನು ಬೇಡ, ಒಂದು ಉದಾಹರಣೆ ನೋಡಿ, ಕೋವಿಡ್ ಟೈಮಲ್ಲಿ ಎಲ್ಲ ಆದಾಯ ಕಳ್ಕೊಂಡ್ರಲ್ಲ, ನಿಮಗೆ ಸರ್ಕಾರ ಸ್ಟಾಟಿಸ್ಟಿಕ್ಸ್ 21-22 ನೀವು ತೆಗೆದ್ರೆ ಎಲ್ಲ ಸರ್ಕಾರಿ ಸ್ಕೂಲು ಕಾಲೇಜಲ್ಲಿ ಅಡ್ಮಿಷನ್ ಜಾಸ್ತಿ ಆಗಿದೆ 1ನೇ ಕ್ಲಾಸಿಗೆ ಕಾಲೇಜ್ಗೆ. ಯಾಕೆ? ಕೋವಿಡ್ ಟೈಮಲ್ಲಿ ಅದೇನೇ ಇಲ್ಲ, ಅನಿವಾರ್ಯವಾಗಿ ಜನ ಸರ್ಕಾರ ಬಂದರು. ಅಂದರೆ ಇವತ್ತು ಸರ್ಕಾರ ಸ್ಕೂಲೇ ಮೊದಲನೇ ಆಪ್ಷನ್. ಬಟ್ ಏನಾಗಿದೆ ಇವತ್ತು ನಮ್ಮ ಈ ಮಂತ್ರಿಗಳು, MLAಗಳು, MP ಗಳು ಇವರೇನೇ ಇವತ್ತು ಭಾಳ ಪ್ಲ್ಯಾಂಡ್ ಆಗಿದೆ, ಇವ್ರ ಪಾಲಿಸಿನೇ ಸರ್ಕಾರಿ ಸಂಸ್ಥೆಗಳನ್ನ ಸಾಯಿಸುತ್ತೆ. ಸರ್ ಇನ್ನೊಂದು ನಿಮ್ಮ ಪ್ರಶ್ನೆಗೆ, ಹೇಗೆ ಅವರು ಪ್ರೈವೇಟ್ ಸ್ಕೂಲಿಂದ ಸರ್ಕಾರಿ ಶಾಲೆಗೆ ಬರಬೇಕು ಅಂತ ಸಿಂಪಲ್ ಸರ್. ಇವಾಗ ಏನು ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಸ್ಕೂಲಲ್ಲಿ ಇದೆ, ಗುಣಮಟ್ಟದ ಶಿಕ್ಷಣ ಇದೆ, ಅದನ್ನ ಅಲ್ಲಿ ಕೊಡಿ ಅಂತ ಅಷ್ಟೇ ಅಲ್ಲಿ ಕೊಡಿ. ಇವಾಗ ನಮಗೆ ಮಾದರಿಯಾಗಿ ಡೆಲ್ಲಿ ರಾಜಧಾನಿನಲ್ಲಿ ಅವ್ರು ಮಾಡಿದ್ದಾರೆ. ಪ್ರತಿಯೊಂದು ಗೌರ್ಮೆಂಟ್ ಶಾಲೆನ ಪ್ರೈವೇಟ್ ಅವ್ರು ಹೇಗೆ ಅಭಿವೃದ್ಧಿ ಪಡಿಸಿದ್ದಾರೆ ಹಾಗೆ ಅಭಿವೃದ್ಧಿ ಪಡಿಸಿದ್ದಾರೆ. ಸಿಂಪಲ್ಲು. ಅದೇ ರೀತಿ ನೀವು ಮಾಡಿ. ಅಷ್ಟು ಶಾಲೆ ಇವ್ರದೇ ಇರಬೇಕಾದ್ರೆ ಇವ್ರು ಯಾಕೆ ಮಾಡ್ತಾರೆ? ಪ್ರೈವೇಟ್ ಶಾಲೆ ಇವ್ರದೇ ಇರಬೇಕಾದ್ರೆ ಇವ್ರು ಯಾಕೆ ಮಾಡ್ತಾರೆ? ಅದು ಪಾಯಿಂಟ್, ಅದು ವಿಷಯ. ನೋಡಿ, ಕರ್ನಾಟಕದ ಕೆಲವು ಶಾಲೆಗಳಿವೆ, ಮುಖ್ಯಮಂತ್ರಿಗಳ ಒಂದು ಊರಿನಲ್ಲೇ ಶಾಲೆ ಇದೆ, ಎಲ್ಲ ಸೌಕರ್ಯಗಳಿದೆ, ಹೋಗ್ತಾರಲ್ಲ, ಸಾವಿರಾರು ಜನ ಮಕ್ಕಳಿದಾರೆ ಅಲ್ಲಿ. ಅದ್ಯಾಕೆ ಮಾಡಲ್ ಆಗ್ಬಾರ್ದು? ಮಾಡಿ, ಎಲ್ಲ ಸ್ಕೂಲ್ಗೂ ಫಂಡ್ಸ್ ಕೊಡಿ. ಈಗ ಯಾಕೆ ಇವಾಗ ನೋಡಿ, ಈಗ 2,000 ಕೋಟಿ ಏನು ಬರ್ತಿದೆ, ಇವಾಗ ಅದೇ ಶಿಕ್ಷಣ ತಜ್ಞರು ಕೇಳ್ತಿದ್ದಾರೆ, 2,000 ಕೋಟಿ ಲೋನ್ ತಗೊಂಬಂದ್ರಿ, ಯಾರು ಕೇಳಲಿಲ್ಲ, ನೀವು ತಗೊಂಬಂದಿದ್ದೀರ. ಅದನ್ನ ನೀವು 30-40 ಸ್ಕೂಲ್ ಮುಚ್ಚಕ್ ಬದಲು ಎಲ್ಲ ಸ್ಕೂಲ್ಗೂ ಕೊಡಿ ಆ ದುಡ್ಡನ್ನ. ಬಟ್ ಅಲ್ಲೂ ಹೇಳ್ತಾ ಇರೋದೇನಂದ್ರೆ, KPS ಮ್ಯಾಗ್ನೆಟ್ ಸ್ಕೂಲ್ ಅಂತ ಮಾಡಿ ಆ ಸ್ಕೂಲಲ್ಲಿ ಕಟ್ಟಡ ಕೊಟ್ಟಕ್ಕೆ ದುಡ್ಡು ಕೊಡ್ತಾರೆ. ಮತ್ತೆ ಪೋಷಕರ ಅಭಿಪ್ರಾಯನ ಸಂಗ್ರಹ ಮಾಡಿದ್ದಾರೆ, ಒಂದು ಸ್ಟಡಿ ಮಾಡಿದ್ದಾರೆ. ಇವತ್ತೂ 50,000 ಒಳಗಡೆ ಸಂಬಳ ಬರ್ತಕ್ಕಂಥವ್ರು ಸರ್ಕಾರಿ ಶಾಲೆನ ಪ್ರಿಫರ್ ಮಾಡಿದ್ದಾರೆ ತುಂಬಾ ಜನ. ನಮ್ಮ ದೇಶದಲ್ಲಿ ಸರ್ಕಾರಿ ಶಾಲೆಗಳೇ ಜಾಸ್ತಿ ಇರೋದು. ಕಳೆದ 20 ವರ್ಷದಿಂದ ಇದು ಪ್ರೈವೇಟ್ ಸ್ಕೂಲ್ ಜಾಸ್ತಿ ಆಗಿದೆ. ಪ್ರಿಫರ್ ಮಾಡ್ತಾವ್ರೆ. ಅದು ಸಿಂಪಲ್. ಇವ್ರ ಇನ್ಫ್ರಾಸ್ಟ್ರಕ್ಚರ್ ಏನೇನು ಲೋಪದೋಷಗಳಿದೆ, ಗುಣಮಟ್ಟ ಬೋಧನೆ, ಇನ್ಫ್ರಾಸ್ಟ್ರಕ್ಚರು, ಟೀಚರ್ಸು, ಕ್ವಾಲಿಫೈಡ್ ಟೀಚರ್ಸು ರಿಸಲ್ಟ್ ಕೊಟ್ಬಿಟ್ರೆ ಯಾರೂ ಪ್ರೈವೇಟ್ ಸ್ಕೂಲ್ಗೆ ಹೋಗಲ್ಲ, ಸರ್ಕಾರಿ ಶಾಲೆಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೇಳಿ ಮೇಡಮ್. ನಾನು ಆಗಲೇ ಹೇಳ್ದಂಗೆ ಡೆಲ್ಲಿನಲ್ಲಿ ಇದೆಯಲ್ಲ, ಡೆಲ್ಲಿ ಮಾಡೆಲ್ ಸ್ಕೂಲ್ಗಳು, ಅದಕ್ಕೆ ನಮ್ಮ ಕರ್ನಾಟಕದ ಮಿನಿಸ್ಟ್ರುಗಳು, ಎಜುಕೇಷನ್ ಮಿನಿಸ್ಟ್ರುಗಳು ಹೋಗಿ ನೋಡ್ಕೊಂಡು ಬಂದು ಯಾವ ಥರ ಅದನ್ನು ಅಭಿವೃದ್ಧಿ ಮಾಡಿ ಇವತ್ತು ಅಲ್ಲಿ ಜನ ಮಕ್ಕಳು ಇದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಇಲ್ಲಿ ತಂದರೆ ಖಂಡಿತ ಸರ್ಕಾರಿ ಶಾಲೆ ನಮ್ಮ ಕರ್ನಾಟಕದಲ್ಲಿ ಉಳಿಯುತ್ತೆ ಸರ್. ಎಸ್, ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲಿ ವೀಕ್ಷಕರು, ಈಗ ಸರ್ಕಾರಿ ಶಾಲೆಯನ್ನು ಉಳಿಸುವಂಥ ಮೊದಲ ಕೆಲಸ ಆಗಬೇಕು. ಅದಾದ ನಂತರ ಈ ಮೊಟ್ಟೆ ರೇಟ್ ಏನು ಜಾಸ್ತಿ ಆಗಿದೆ ಅಲ್ಲ, ಈ ಮಾರುಕಟ್ಟೆಯಲ್ಲಿ ದರ ಯಾವ ರೀತಿ ಆಗಿದೆ, ಆಮೇಲೆ ಈ ಸರ್ಕಾರ ಕೊಡುವಂಥ ಅನುದಾನ ಅದನ್ನು ಮ್ಯಾಚ್ ಮಾಡ್ಕೊಂಡು ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಆಗಬೇಕು. ಆಮೇಲೆ ಈ ಖಾಸಗಿ ಶಾಲೆಯಲ್ಲಿರುವಂಥ ವ್ಯವಸ್ಥೆಗಳು ಸರ್ಕಾರಿ ಶಾಲೆ ಇದ್ದರೆ ಆ ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ಚೆನ್ನಾಗಿ ಶಿಕ್ಷಣವನ್ನು ಪಡಿತಾರೆ. ಆ ಕಡೆ ಗಮನ ಕೊಡಬೇಕಾಗತ್ತೆ. ಈ ಸರ್ಕಾರ ಯಾಕೆ ಕೊಡ್ತಿಲ್ಲ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಇದು. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಇದನ್ನು ಸರಿ ಮಾಡ್ತಾರೆ ಹೇಗೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.